Hi friends, welcome to Srinivas IAS Academy. Today I am going to discuss third session and fourth session. 3 ಮತ್ತು 4ನೇ ಅಧ್ಯಾಯನ ನೋಡೋಣ. ಥರ್ಡ್ ಸೆಷನಲ್ಲಿ ಅಂದರೆ ಥರ್ಡ್ ಚಾಪ್ಟರ್, ನಾವು ಇದನ್ನು ಚಾಪ್ಟರ್ ವೈಸ್ ಆಗಿ ಮಾಡಿದ್ದೀವಿ. ಓಕೆ, ಈ ಚಾಪ್ಟರನ್ನು ನೋಡೋದಾದರೆ ಥರ್ಡ್ ಚಾಪ್ಟರ್ 3ನೇ ಅಧ್ಯಾಯವನ್ನು ನೋಡೋದಾದರೆ ಅಥವಾ ಥರ್ಡ್ ಸೆಷನ್. ಓಕೆ, ಅದರಲ್ಲೇನಿದೆ ಅಂತಂದರೆ ಇಂಟ್ರಡಕ್ಷನ್ ಆಫ್ ಹಿಸ್ಟರಿ, ಇತಿಹಾಸ ಅಂದರೆ ಏನು, ಇತಿಹಾಸ ಅಂದರೆ ಏನು. ಓಕೆ, ಇಂಪಾರ್ಟೆನ್ಸ್ ಟು ಸ್ಟಡಿ ಹಿಸ್ಟರಿ, ಇತಿಹಾಸವನ್ನು ಓದೋದರ ಪ್ರಾಮುಖ್ಯತೆ ಏನು, ಇತಿಹಾಸ ಅಂದ್ರೇನು, ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ. ಆ್ಯಂಡ್ ಸೋರ್ಸಸ್ ಆಫ್ ಹಿಸ್ಟರಿ, ಇತಿಹಾಸದ ಆಧಾರಗಳು. ಇಷ್ಟು ನಮಗೆ 3ನೇ ಸೆಷನ್ ಅಥವಾ 3ನೇ ಚಾಪ್ಟ್ರಲ್ಲಿ ನಿಮಗೆ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ. ಓಕೆ, ಫಸ್ಟು ಇಂಟ್ರಡಕ್ಷನ್ ಆಫ್ ಹಿಸ್ಟರಿ, ಇತಿಹಾಸ ಅಂದರೆ ಏನು ಅಂತ ನಾವು ನೋಡೋಣ. ಓಕೆ, ಇಂಟ್ರಡಕ್ಷನ್ ಆಫ್ ಹಿಸ್ಟರಿ. ದೆನ್ ವಾಟ್ ಈಸ್ ಹಿಸ್ಟರಿ, ಇತಿಹಾಸ ಅಂದರೆ ಏನು. ಓಕೆ, ಇತಿಹಾಸ ಅಂತಂದರೆ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಪಾಸ್ಟ್ ಈವೆಂಟ್ಸ್, ಸಿಸ್ಟಮೆಟಿಕ್ ಸ್ಟಡಿ ಆಫ್ ಪಾಸ್ಟ್ ಈವೆಂಟ್ಸ್. ನೋಡಿ, ಸಮಸ್ಯೆ ಏನು ಅಂತಂದರೆ ಲಿಮಿಟೆಡ್ ಸಿಲೆಬಸ್ ಏನೋ ಇದೆ ನಿಮಗೆ ಕೊಟ್ಟಿರೋದು, ವೆರಿ ಲಿಮಿಟೆಡ್ ಸಿಲೆಬಸ್. ಕರೆಕ್ಟಾಗಿ ನಾನು ನಿಂತ್ಕೊಂಡ್ರೆ 2 ದಿವಸದಲ್ಲಿ ಇಂಡಿಯನ್ ಹಿಸ್ಟ್ರಿ ಮುಗಿಸ್ಕೊಡ್ತೀನಿ. ಓಕೆ, ಆದರೆ ಅದನ್ನು ಯಾವ ರೀತಿ ಓದಬೇಕು, ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಯಾವ ಥರ ನೀವು ಟ್ಯಾಕಲ್ ಮಾಡಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಈಗ ಎಲ್ಲರೂ ಓದ್ತಾರೆ ಈ ಸಿಲೆಬಸ್ನ, ಆದರೆ ಯಾಕೆ ಕ್ಲಿಯರ್ ಆಗಲ್ಲ ಅಂದರೆ ಯಾವ ಥರ ಟ್ಯಾಕಲ್ ಮಾಡಬೇಕು ಕ್ವಶನ್ಸ್ ಅನ್ನೋದು ಅವರಿಗೆ ಗೊತ್ತಿರಲ್ಲ. ಓಕೆ, ಸಿಸ್ಟಮೆಟಿಕ್ ಸ್ಟಡಿ ಆಫ್ ಪಾಸ್ಟ್ ಈವೆಂಟ್ಸ್. ಓಕೆ, ಅಂದರೆ ಇತಿಹಾಸ ಅಂತಂದರೆ ಗತಿಸಿ ಹೋದ ಕಾಲವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ಶಾಸ್ತ್ರ. ಅಂದರೆ ಹಿಂದೆ ಯಾವುದೋ ಒಂದು ಗತಿಸಿ ಹೋಗಿರುತ್ತೆ ಕಾಲ, ಅದನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತಾರೆ, ಕಾಲಾನುಕ್ರಮದಲ್ಲಿ ಅಧ್ಯಯನ ಮಾಡ್ತಾರೆ. ಮತ್ತು ಸ್ಥಳ, ಭೌಗೋಳಿಕ ಅದನ್ನು ಕೂಡ ಅಧ್ಯಯನ ಮಾಡ್ತಾರೆ. ಓಕೆ, ಸ್ಥಳ, ಭೌಗೋಳಿಕ ವಿಷಯ ಇತ್ಯಾದಿಗಳನ್ನು ಒಳಗೊಂಡಂತೆ ಗತಿಸಿ ಹೋದ ಕಾಲವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಇತಿಹಾಸ ಅಂತ ಕರೀತಾರೆ. ಅಂದರೆ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಪಾಸ್ಟ್ ಈವೆಂಟ್ಸ್, ಗತಿಸಿ ಹೋದ ಕಾಲವನ್ನು ಅದು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುತ್ತೆ, ಅದನ್ನು ಇತಿಹಾಸ ಅಂತ ಹೇಳಿ ಕರೀತಾರೆ. ಓಕೆ, ಇಲ್ಲಿ ಏನು ಸ್ಥಳ, ಆ ಸ್ಥಳನ ಅಧ್ಯಯನ ಮಾಡ್ತಾರೆ, ಭೌಗೋಳಿಕ ವಿಷಯವನ್ನು ಅಧ್ಯಯನ ಮಾಡ್ತಾರೆ. ಆ್ಯಂಡ್ ಇಟ್ ಆಲ್ಸೋ ಸ್ಟಡೀಸ್ ಕ್ರಾನಾಲಜಿಕಲ್ ಈವೆಂಟ್ಸ್, ಕಾಲಾನುಕ್ರಮದಲ್ಲಿ ಅಧ್ಯಯನ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸಿಂಧು ಬಯಲಿನ ನಾಗರಿಕತೆ, ಅದಾದ ನಂತರ ವೈದಿಕ ಕಾಲ, ಅದಾದ ನಂತರ ಮಹಾಜನಪದಗಳ ಕಾಲ, ಅದಾದ ನಂತರ ಮೌರ್ಯರು. ಈ ಥರ ಕಾಲಾನುಕ್ರಮದಲ್ಲಿ ಯಾವ್ಯಾವ ಕಾಲಘಟ್ಟದಲ್ಲಿ ಏನೆಲ್ಲ ಘಟನೆಗಳಾಯಿತು, ಓಕೆ, ಏನೆಲ್ಲ ಸಾಧನೆಗಳಾಯಿತು, ಏನೆಲ್ಲ ಆ ಕಾಲದಲ್ಲಿ ತಪ್ಪುಗಳಾದವು, ಅದನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಇತಿಹಾಸ ಅಂತ ಕರೀತಾರೆ. ಪರ್ಟಿಕ್ಯುಲರ್ಲಿ ಇಟ್ ಸ್ಟಡೀಸ್ ಹ್ಯೂಮನ್ ಅಫೇರ್ಸ್, ಮನುಷ್ಯನಿಗೆ ಸಂಬಂಧಪಟ್ಟ ವಿಷಯಗಳನ್ನು ಮಾತ್ರ ಇತಿಹಾಸ ಅಧ್ಯಯನ ಮಾಡುತ್ತೆ. ಮನುಷ್ಯನಿಗೆ ಸಂಬಂಧಪಟ್ಟ ವಿಷಯವನ್ನು ಬಿಟ್ಟು ಇನ್ಯಾವುದನ್ನು ಅದು ಅಧ್ಯಯನ ಮಾಡೋದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಸಸ್ಯಶಾಸ್ತ್ರ, ಬಾಟನಿಯನ್ನು ತೆಗೆದುಕೊಂಡ್ರೆ ಸಸ್ಯಗಳಿಗೆ ಸಂಬಂಧಪಟ್ಟಿದ್ದನ್ನು ಅಧ್ಯಯನ ಮಾಡುತ್ತೆ. ಝುವಾಲಜಿ, ಓಕೆ, ಪ್ರಾಣಿಶಾಸ್ತ್ರ ತೆಗೆದುಕೊಂಡ್ರೆ ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದನ್ನು ಅಧ್ಯಯನ ಮಾಡುತ್ತೆ. ಅದೇ ಥರ ಮನುಷ್ಯನಿಗೆ ಸಂಬಂಧಪಟ್ಟ ವಿಷಯಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಇತಿಹಾಸ ಅಂತ ಹೇಳಿ ಕರೀತಾರೆ. ಹಿಸ್ಟ್ರಿ, ಸಿಸ್ಟಮೆಟಿಕ್ ಸ್ಟಡಿ ಆಫ್ ಪಾಸ್ಟ್ ಈವೆಂಟ್ಸ್, ಅದನ್ನು ಇತಿಹಾಸ ಅಂತ ಹೇಳಿ ಕರೀತಾರೆ. ಮನುಷ್ಯನಿಗೆ ಸಂಬಂಧಪಟ್ಟಿದ್ದನ್ನು ಅಧ್ಯಯನ ಮಾಡ್ತಾರೆ. ಇನ್ನು ಇದರ ಅಧ್ಯಯನದ ಪ್ರಾಮುಖ್ಯತೆ ಏನು, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹಿಸ್ಟರಿ. ಓಕೆ, ಇಂಪಾರ್ಟೆನ್ಸನ್ನು ನಾವು ನೋಡೋದಾದರೆ, ಇಂಪಾರ್ಟೆನ್ಸ್ ಟು ಸ್ಟಡಿ ಹಿಸ್ಟರಿ. ನೋಡಿ, ಗತಿಸಿ ಹೋದ ಕಾಲವನ್ನು ನಾವು ಅಧ್ಯಯನ ಮಾಡ್ತೀವಿ. ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋದ್ರಿಂದ ಆಗಿನ ಕಾಲದ ಸಾಧನೆಗಳ ಬಗ್ಗೆ ತಿಳ್ಕೊಬೋದು. ಓಕೆ, ಮೌರ್ಯರು ಏನನ್ನು ಸಾಧನೆ ಮಾಡಿದ್ರು, ಏನೆಲ್ಲ ಆಡಳಿತದ ರಂಗದಲ್ಲಿ, ವಾಸ್ತುಶಿಲ್ಪದಲ್ಲಿ ಏನು ಸಾಧನೆ ಮಾಡಿದ್ರು, ಅಶೋಕನ ಸಾಧನೆಗಳೇನು, ಅಶೋಕನ ದಮ್ಮ ಅಂದರೆ ಏನು,
ಓಕೆ, ಇತ್ಯಾದಿಯನ್ನು ನಾವು ವ್ಯವಸ್ಥಿತವಾಗಿ ತಿಳ್ಕೊಬೋದು. ಕಳಿಂಗ ಯುದ್ಧದ ನಂತರ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾ. ಓಕೆ, ಈ ಥರ ಆಮೇಲೆ ಕೊಡುಗೆಗಳೇನು ನೋಡ್ಬೋದು, ಅವ್ರ ಸಾಧನೆಗಳೇನು ನೋಡ್ಬೋದು. ಈ ಥರ ಎಲ್ಲ ರಾಜರ ಸಾಧನೆಗಳನ್ನು ನಾವು ನೋಡ್ಬೋದು ಇತಿಹಾಸ ಅಧ್ಯಯನ ಮಾಡೋದ್ರಿಂದ. ಅದೇ ಥರ ಇತಿಹಾಸದಲ್ಲಾದ ರಾಂಗ್ಸ್, ತಪ್ಪುಗಳನ್ನು ಕೂಡ ನಾವು ತಿಳ್ಕೊಬೋದು. ಕೆಲವೊಂದು ತಪ್ಪುಗಳಾಗಿರುತ್ತೆ ಇತಿಹಾಸದಲ್ಲಿ, ಆ ತಪ್ಪುಗಳಿಂದ ಪಾಠ ಕಲಿಬೋದು, ಸಾಧನೆಯಿಂದ ನಾವು ಪ್ರೇರೇಪಿತರಾಗ್ಬೋದು. ಸೊ ತಪ್ಪುಗಳಿಂದ ಪಾಠ ಕಲಿಬೋದು. ಫಾರ್ ಎಕ್ಸಾಂಪಲ್, ಅಲೆಕ್ಸಾಂಡರ್ ನನ್ನ ಆಹ್ವಾನ ಮಾಡ್ತಾನೆ ಯಾರು? ಅಂಬಿ. ಯಾರ ಮೇಲೆ? ಪೋರಸ್ ಮೇಲೆ. ಅಲೆಕ್ಸಾಂಡರ್ನನ್ನು ಆಹ್ವಾನ ಮಾಡ್ತಾನೆ, ಆಗ ಪೋರಸ್ ಏನು ಮಾಡ್ತಾನೆ? ಕಾಂಬೋಜ ಮೇಲೆ ದಾಳಿ ಮಾಡ್ತಾನೆ. ಯಾವಾಗ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡ್ತಾನೋ ಭಾರತ ಈಸಿಯಾಗಿ ಬೇರೆಯವರ ದಾಳಿಗೆ ತುತ್ತಾಗ್ಬೋದು ಅಂತ ಅದು ಪಾಠ ಕಲಿಸುತ್ತೆ. ನೋಡಿ, ಅಲೆಕ್ಸಾಂಡರ್ ದಾಳಿ ಆದಮೇಲೆ ಇಂಡೋ ಗ್ರೀಕರ್ ದಾಳಿ ಮಾಡ್ತಾರೆ, ಶಕರು, ಕುಶಾನರು, ಪಾರ್ಥಿಯನ್ನರು ದಾಳಿ ಮಾಡ್ತಾರೆ. ಅದೇ ಥರ ಮಧ್ಯಯುಗೀನ ಕಾಲದಲ್ಲಿ ಮಹಮ್ಮದ್ ಗಜನಿ, ಗೋರಿ, ಸೊ ಇವರೆಲ್ಲ ದಾಳಿ ಮಾಡ್ತಾರೆ. ಸೊ ದೆಹಲಿ ಸುಲ್ತಾನರು, ಮುಘಲರು, ಸೊ ಆಧುನಿಕ ಭಾರತದಲ್ಲಿ ಬಂದರೆ ಪೋರ್ಚುಗೀಸರು, ಡಚ್ಚರು, ಇವರೆಲ್ಲ ಭಾರತಕ್ಕೆ ಬರೋದಕ್ಕೆ ದಾರಿಯಾಗುತ್ತೆ. ಅಂದರೆ ಆಗ ನೋಡಿ, ಅಂಬಿ ಅವನೇನಾದರೂ ಆಹ್ವಾನ ಮಾಡಲಿಲ್ಲ ಅಂದಿದ್ರೆ, ಅಂಬಿ ಪೋರಸ್ ಒಂದು ವೇಳೆ ಅಲೆಕ್ಸಾಂಡರ್ ವಿರುದ್ಧ ನಿಂತಿದ್ದರೆ ಏನಾಗ್ತಿತ್ತು? ಅದೇ ಎರಡನೇ ತರೈನ್ ಕದನದಲ್ಲಿ ಓಕೆ ಮಹಮ್ಮದ್ ಗೋರಿ ದಾಳಿ ಮಾಡಿದಾಗ ಜಯಚಂದ್ರ ಸ್ವಂತ ಅಳಿಯನ ವಿರುದ್ಧನೇ ಸೊ ಮಹಮ್ಮದ್ ಗೋರಿಯನ್ನು ಆಹ್ವಾನ ಮಾಡ್ತಾನೆ ಪೃಥ್ವಿರಾಜ್ ಚೌಹಾನ್ ಮೇಲೆ. ಓಕೆ, ಆಲ್ರೆಡಿ ಮೊದಲ ತರೈನ್ ಕದನದಲ್ಲಿ ಪೃಥ್ವಿರಾಜ್ ಚೌಹಾನ ಸೋಲ್ಸಿರ್ತಾನೆ. ಯಾರನ್ನು? ಸೊ ಓದಿರ್ತಾರೆ, ಮೈಟ್ ಹ್ಯಾವ್ ಸ್ಟಡಿಡ್ ಮಹಮ್ಮದ್ ಗೋರಿಯನ್ನು. ಎರಡನೇ ಕದನದಲ್ಲಿ ಪೃಥ್ವಿರಾಜ್ ಚೌಹಾನ್ ಜಯಚಂದ್ರ ಕನೂಜಿನ ದೊರೆ ಒಂದಾಗಿದ್ದರೆ ಅವನನ್ನು ಈಸಿಯಾಗಿ ಸೋಲಿಸ್ಬೋದಾಗಿರುತ್ತೆ, ಆದರೆ ಒಂದಾಗಲ್ಲ. ಅದೇ ಥರ ಬ್ಯಾಟಲ್ ಆಫ್ ಪ್ಲಾಸಿ. ಸೊ ಮೀರ್ ಜಾಫರ್ ಏನಾದರೂ ಬ್ರಿಟಿಷರಿಗೆ ಸಹಾಯ ಮಾಡಲಿಲ್ಲ ಅಂದಿದ್ದರೆ ಭಾರತದ ಚಿತ್ರಣನೇ ಬೇರೆ ಆಗಿರ್ತಿತ್ತೋ ಏನೋ. ಹಾಗಾಗಿ ಇತಿಹಾಸದಲ್ಲಿ ಏನು ಸಾಧನೆಗಳಾಗ್ತವೆ, ಆ ಸಾಧನೆಗಳಿಂದ ಮತ್ತು ತಪ್ಪುಗಳಿಂದ ಎರಡರಿಂದನೂ ಪಾಠ ಕಲಿಬೋದು. ಓಕೆ, ಸೊ ಅದರಿಂದ ಅದು ಇತಿಹಾಸ ಇಂಪಾರ್ಟೆನ್ಸು ನಮಗೆ ಆಗುತ್ತೆ. ಓಕೆ, ಇನ್ನು ಸೋರ್ಸಸ್ ಟು ಕನ್ಸ್ಟ್ರಕ್ಟ್ ಹಿಸ್ಟರಿ. ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕಿರುವ ಆಧಾರಗಳು. ಯಾವ ಸೋರ್ಸ್ಗಳು ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಪ್ರಮುಖ ಆಧಾರ ಆಗ್ತವೆ? ಸೋರ್ಸಸ್ ಟು ಕನ್ಸ್ಟ್ರಕ್ಟ್ ಹಿಸ್ಟರಿ, ಇತಿಹಾಸ ಅಧ್ಯಯನಕ್ಕೆ ಇರುವ ಆಧಾರಗಳು. ನೋಡಿ, ಇತಿಹಾಸ ಅಂದಮೇಲೆ ಅಧ್ಯಯನ, ಈಗ ಇಂದು ಗತಿಸಿ ಹೋದ ವಿಷಯಗಳನ್ನು ಒಂದು ವ್ಯವಸ್ಥಿತವಾಗಿ ಬರೆದಿಡ್ತಾರೆ. ಯಾವ ಆಧಾರದ ಮೇಲೆ ಬರೆದಿಡ್ತಾರೆ? ಸಿಕ್ಕ ಆಧಾರಗಳ ಮೇಲೆ ಬರೆದಿಡ್ತಾರೆ. ಓಕೆ, ಆಧಾರಗಳಿಲ್ಲದೆ ಇತಿಹಾಸವಿಲ್ಲ, ಆಧಾರಗಳಲ್ಲದೆ ಇತಿಹಾಸವಿಲ್ಲ. ಅಂದರೆ ಆಧಾರಗಳು ಮುಖ್ಯವಾಗಿ ಬೇಕೇ ಬೇಕು. ಈಗ ಶಿಲಾಯುಗದಲ್ಲಿ ಮನುಷ್ಯ ಯಾವ ಥರ ಇದ್ದ, ವೈದಿಕ ಕಾಲದಲ್ಲಿ ಯಾವ ಥರ ಇದ್ದ, ಸೊ ಇದಕ್ಕೆಲ್ಲ ನಮಗೆ ಆಧಾರಗಳು ಮುಖ್ಯ ಆಗ್ತವೆ. ಯಾವ್ಯಾವ ಆಧಾರಗಳು ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಪ್ರಮುಖ ಪಾತ್ರ ವಹಿಸ್ತವೆ ಅಂದರೆ ಎರಡು ಥರದ ಆಧಾರಗಳು. ಓಕೆ, ದೆರ್ ಆರ್ ಟೂ ಟೈಪ್ಸ್ ಆಫ್ ಸೋರ್ಸಸ್ ವಿಚ್ ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಹಿಸ್ಟರಿ ಆರ್ ಟು ಕನ್ಸ್ಟ್ರಕ್ಟ್ ಹಿಸ್ಟರಿ. ಒಂದು ಲಿಟ್ರರಿ ಸೋರ್ಸಸ್, ಲಿಟ್ರರಿ ಸೋರ್ಸಸ್ ಸಾಹಿತ್ಯಿಕ ಆಧಾರಗಳು, ಸಾಹಿತ್ಯಿಕ ಆಧಾರಗಳು ಆ್ಯಂಡ್ ಆರ್ಕಿಯೋಲಜಿಕಲ್ ಸೋರ್ಸಸ್ ಪುರಾತತ್ವ ಆಧಾರಗಳು. ಲಿಟ್ರರಿ ಸೋರ್ಸಸ್ ಆ್ಯಂಡ್ ಆರ್ಕಿಯೋಲಜಿಕಲ್ ಸೋರ್ಸಸ್, ಈ ಎರಡು ಆಧಾರಗಳು ಸೊ ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಮುಖ ಪಾತ್ರ ವಹಿಸ್ತವೆ. ಓಕೆ, ಒಂದು ಲಿಟ್ರರಿ ಆ್ಯಂಡ್ ಆರ್ಕಿಯೋಲಜಿಕಲ್ ಸೋರ್ಸಸ್. ಲಿಟ್ರರಿ ಸೋರ್ಸಸ್ ಮೂರು ಥರದ ಸಾಹಿತ್ಯಿಕ ಆಧಾರಗಳು ನಮಗೆ ಮಾಹಿತಿ ಕೊಡ್ತವೆ. ಮೂರು ಥರದ್ದು ಯಾವ್ಯಾವುದು ಅಂದರೆ, ಒಂದು ಇಂಡಿಯನ್ ಲಿಟ್ರರಿ ಸೋರ್ಸಸ್, ಭಾರತೀಯ ಸಾಹಿತ್ಯಿಕ ಆಧಾರಗಳು, ಇಂಡಿಯನ್ ಲಿಟ್ರರಿ ಸೋರ್ಸಸ್, ಫಾರಿನ್ ಲಿಟ್ರರಿ ಸೋರ್ಸಸ್, ವಿದೇಶಿಯ ಸಾಹಿತ್ಯಿಕ ಆಧಾರಗಳು, ಇಂಡಿಯನ್, ಫಾರಿನ್ ಆ್ಯಂಡ್ ಓರಲ್ ಟ್ರೆಡಿಷನ್ಸ್ and oral traditions or oral literature or traditions. ಐತಿಹ್ಯಗಳು ಓರಲ್ ಅಂದರೆ ಮೌಖಿಕ ಸಾಹಿತ್ಯ. ಮೂರು ಥರದ ಸಾಹಿತ್ಯಿಕ ಆಧಾರಗಳು ಮಾಹಿತಿ ಕೊಡ್ತವೆ. ಒಂದು ಈ ಭಾರತೀಯ ಸಾಹಿತ್ಯಿಕ ಆಧಾರ, ವಿದೇಶಿ ಸಾಹಿತ್ಯಿಕ ಆಧಾರ ಮತ್ತು ಮೌಖಿಕ ಸಾಹಿತ್ಯ.
ಮೌಖಿಕ ಸಾಹಿತ್ಯ ಅಥವಾ ಐತಿಹ್ಯಗಳು ಅಥವಾ ಸ್ಥಳ ಪುರಾಣಗಳು, ಸ್ಥಳ ಮಹಾತ್ಮೆಗಳು ಮಾಹಿತಿ ಕೊಡ್ತವೆ. ಇದು ಮೌಖಿಕವಾಗಿ ಬಂದಿರುತ್ತೆ, ಬಾಯಿಂದ ಬಾಯಿಗೆ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್, ನಂಜುಂಡ ಕವಿ ಬರೀತಾನೆ ಕುಮಾರರಾಮನ ಸಾಂಗತ್ಯ ಅಂತ. ಕುಮಾರರಾಮನ ಚರಿತ್ರೆನ ಕಾಲಾನುಕ್ರಮದಲ್ಲಿ ಏನಾಗುತ್ತೆ, ಮೌಖಿಕವಾಗಿ ಒಂದು 2-3 ಶತಮಾನ ಬಂದಿರುತ್ತೆ. ಅದನ್ನು ಸಾಂಗತ್ಯ ರೂಪದಲ್ಲಿ ಆಮೇಲೆ ಬರೆದಿಡ್ತಾನೆ. ಲಾವಣಿಗಳು ಅಂತ ಬರ್ತವೆ. ಅಲ್ಲಿನ ಸ್ಥಳ ಪುರಾಣದಲ್ಲಿ ಏನು ಜನಪದರು ಏನು ಮಾಡ್ತಾರೆ, ಹಾಡ್ತಾರೆ ಕತೆಗಳನ್ನು. ಈಗ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಎಲ್ಲೂ ಬರೆದಿಡಲ್ಲ, ಬಟ್ ನಮಗೆ ಲಾವಣಿಗಳ ರೂಪದಲ್ಲಿ ಸಿಗುತ್ತೆ. ಸಂಗೊಳ್ಳಿ ರಾಯಣ್ಣನ ಪೌರುಷ ಯಾವ ಥರ ಇತ್ತು, ಇನ್ನೊಂದು ಮತ್ತೊಂದು ಅಂತ ಹೇಳಿ. ಈ ಓರಲ್ ಟ್ರೆಡಿಷನ್ಸು ಕೂಡ ಪ್ರಮುಖ ಪಾತ್ರ ವಹಿಸ್ತವೆ. ಇಂಡಿಯನ್ ಟ್ರೆಡಿಷನ್ಸ್, ಇಂಡಿಯನ್ ಸೋರ್ಸಸ್, ಭಾರತೀಯ ಸಾಹಿತ್ಯಿಕ ಆಧಾರ, ವಿದೇಶಿ ಸಾಹಿತ್ಯಿಕ ಆಧಾರ, ಮೌಖಿಕ ಸಾಹಿತ್ಯ. ಅದೇ ಥರ ಆರ್ಕಿಯಾಲಜಿಕಲ್ ಸೋರ್ಸಸ್. ಅನೇಕ ಥರದ ಆರ್ಕಿಯಾಲಜಿಕಲ್ ಸೋರ್ಸಸ್. ಆರ್ಕಿಯಾಲಜಿಕಲ್ ಅಂದರೆ ಕನ್ನಡದಲ್ಲಿ ಪುರಾತತ್ವ ಆಧಾರಗಳು ಅಥವಾ ಪ್ರಾಕ್ತನ ಆಧಾರಗಳು. ಪುರಾತತ್ವ ಅಥವಾ ಪ್ರಾಕ್ತನ ಆಧಾರ ಅಂತ ಕರೀತಾರೆ. ಅವು ಕೂಡ ಮಾಹಿತಿ ಕೊಡ್ತವೆ. ಅಂದರೆ ಭೂಮಿನಲ್ಲಿ ಸಿಗ್ತವೆ, ಭೂಮಿನಲ್ಲಿ ಸಿಕ್ಕಂಥ ವಸ್ತು ಅವಶೇಷಗಳು. ಮೆಟೀರಿಯಲ್ ರಿಮೇನ್ಸ್. ವಸ್ತು ಅವಶೇಷಗಳಿರ್ತವೆ. ಆ ವಸ್ತು ಅವಶೇಷಗಳು ಇವು ಪುರಾತತ್ವ ಆಧಾರಗಳು ಪ್ರಮುಖ ಪಾತ್ರ ವಹಿಸ್ತವೆ. ಪುರಾತತ್ವ ಆಧಾರಗಳು ಪ್ರಮುಖ ಪಾತ್ರ ವಹಿಸ್ತವೆ. ಯಾವ್ಯಾವ ಪುರಾತತ್ವ ಆಧಾರಗಳು ಪ್ರಮುಖ ಪಾತ್ರ ವಹಿಸ್ತವೆ ಅಂದರೆ, ಒಂದು ಮಾನ್ಯುಮೆಂಟ್ಸ್, ಸ್ಮಾರಕಗಳು ಪ್ರಮುಖ ಪಾತ್ರ ವಹಿಸ್ತವೆ. ಅಂದರೆ ನಮ್ಮ ದೇಶೀಯ ರಾಜರು ನಿರ್ಮಾಣ ಮಾಡಿದಂಥ ದೇವಾಲಯಗಳಿರ್ಬೋದು. ಆ ದೇವಾಲಯಗಳು ಮೂರ್ತಿ ಶಿಲ್ಪ ಇರ್ಬೋದು, ವಾಸ್ತುಶಿಲ್ಪ, ಮೂರ್ತಿ ಶಿಲ್ಪ. ಅವು ಈಗ ನಮಗೆ ದ್ರಾವಿಡ ಶೈಲಿ ಅಂತ ಬರುತ್ತೆ, ಅದರ ವಾಸ್ತುಶಿಲ್ಪ ಬರುತ್ತೆ. ವೇಸರ ಶೈಲಿ ಅಂತ ಬರುತ್ತೆ. ನಾಗರ ಶೈಲಿ ಅಂತ ಬರುತ್ತೆ. ದ್ರಾವಿಡ, ವೇಸರ, ನಾಗರ. ಮಧ್ಯಯುಗೀನ ಕಾಲದಲ್ಲಿ ಬಂದರೆ ನಮಗೆ ಇಂಡೋ ಇಸ್ಲಾಮಿಕ್ ಶೈಲಿ, ಇನ್ನು ಬಹಮನಿ ಸುಲ್ತಾನರ ಇಂಡೋ ಸಾರ್ಸನಿಕ್ ಶೈಲಿ, ಈ ಥರ ಅನೇಕ. ಆಮೇಲೆ ಯುರೋಪಿಯನ್ನರು ಗಾತಿಕ್ ಶೈಲಿಯನ್ನು ಭಾರತದಲ್ಲಿ ಪರಿಚಯಿಸ್ತಾರೆ. ಈ ಥರ ಅನೇಕ ಮಾನ್ಯುಮೆಂಟ್ಸ್, ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾರೆ. ಅದೇ ಥರ ಮೂರ್ತಿ ಶಿಲ್ಪ ಕೂಡ ಪ್ರಮುಖ. ಸ್ಕಲ್ಪ್ಚರಲ್ ಆರ್ಟ್, ಗಾಂಧಾರ ಕಲೆ ಇರ್ಬೋದು, ಮಥುರಾ ಕಲೆ ಇರ್ಬೋದು, ಅಮರಾವತಿ ಕಲೆ ಇರ್ಬೋದು. ಇವೆಲ್ಲ ಮಾನ್ಯುಮೆಂಟ್ಸ್, ಆಧಾರಗಳು ನಮಗೆ ಮಾಹಿತಿ ಕೊಡ್ತವೆ. ಅದೇ ಥರ ಇನ್ಸ್ಕ್ರಿಪ್ಷನ್ಸ್, ಶಾಸನಗಳು ಕೂಡ ನಮಗೆ ಮಾಹಿತಿ ಕೊಡ್ತವೆ. ಶಾಸನಗಳ ಅಧ್ಯಯನವನ್ನು ಎಪಿಗ್ರಫಿ ಅಂತ ಕರೀತಾರೆ. ಎಪಿಗ್ರಫಿ ಅಂತ ಹೇಳಿ ಕರೀತಾರೆ. ಶಾಸನಗಳು ಕೂಡ ನಮಗೆ ಪ್ರಮುಖ ಪಾತ್ರ ವಹಿಸ್ತವೆ. ಏಕೆಂದರೆ ಅಶೋಕ ಶಾಸನವನ್ನು ಹೊರಡಿಸ್ತಾನೆ. ಅಶೋಕ ಶಿಲಾಶಾಸನದ ಪಿತಾಮಹ ಅಂತ ಕರೀತಾನೆ. ಸುಮಾರು 2300 ವರ್ಷಗಳ ಹಿಂದೆ ಅಶೋಕ ಕಲ್ಲಿನಲ್ಲಿ ತನ್ನ ಸಾಧನೆಗಳನ್ನು, ತನ್ನ ದಮ್ಮ ಪಾಲಿಸಿಯನ್ನು ಅವನು ನಿರ್ಮಾಣ ಮಾಡಿದ್ದ. ಒಂದು ವೇಳೆ ಅಶೋಕನ ಶಾಸನಗಳು ಇಲ್ಲದೇ ಇದ್ದಿದ್ದರೆ ನಮಗೆ ಅಶೋಕನ ಬಗ್ಗೆ ನಿಖರ ಮಾಹಿತಿ ಸಿಗ್ತಿರಲಿಲ್ಲ. ಅದೇ ಥರ ಗುಪ್ತರ ಶಾಸನಗಳು, ಶಾತವಾಹನರ ಶಾಸನಗಳು. ಶಾತವಾಹನರ ನಾಸಿಕ್ ಶಾಸನ ಇಲ್ಲದಿದ್ದರೆ ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ನಮಗೆ ಮಾಹಿತಿ ಅಷ್ಟೊಂದು ಸಿಗ್ತಿರಲಿಲ್ಲ. ಕಾರವೇಲನ ಆದಿಗುಂಪ ಶಾಸನ ಇಲ್ಲದೇ ಇದ್ದಿದ್ದರೆ ಕಾರವೇಲನ ಬಗ್ಗೆ ನಮಗೆ ಮಾಹಿತಿ ಸಿಗ್ತಿರಲಿಲ್ಲ. ಈ ಥರ ಶಾಸನಗಳು ಪ್ರಮುಖ ಪಾತ್ರ ವಹಿಸ್ತವೆ. ಇತಿಹಾಸ ನಿಖರ ಮಾಹಿತಿ ಕೊಡ್ತವೆ. ಆಗ ಕಲ್ಲಿನಲ್ಲಿ ಕೆತ್ತಿಸಿರ್ತಾರೆ. 2 ಥರ ಶಾಸನಗಳು ಬರ್ತವೆ. ಒಂದು ಸ್ಟೋನ್ ಇನ್ಸ್ಕ್ರಿಪ್ಷನ್, ಕಲ್ಲಿನಲ್ಲಿ ಕೆತ್ತಿರುವ ಶಾಸನಗಳು. ಆಮೇಲೆ ಇನ್ನೊಂದು ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್, ತಾಮ್ರಪತ್ರ ಶಾಸನಗಳು. ತಾಮ್ರಪತ್ರ ಅವನ್ನ ಕನ್ನಡದಲ್ಲಿ ಕೂಟ ಶಾಸನಗಳು ಅಂತ ಕರೀತವೆ. ಮುಖ್ಯವಾಗಿ ಈ ತಾಮ್ರಪತ್ರ ಶಾಸನಗಳು ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ಲ್ಯಾಂಡ್ ಗ್ರ್ಯಾಂಡ್ಸ್, ಭೂದಾನಗಳಿಗೆ ಸಂಬಂಧಪಟ್ಟಿದ್ದ ಶಾಸನಗಳು, ಅವನ್ನ ತಾಮ್ರಪತ್ರ ಶಾಸನಗಳು ಅಂತಾರೆ. ಈಗ ರಾಜ ಯಾರಿಗಾದರೂ ಭೂಮಿಯನ್ನು ದಾನವಾಗಿ ಕೊಟ್ಟಾಗ ಅವನಿಗೆ ಭೂಮಿಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಕಾಪರ್ ಪ್ಲೇಟಲ್ಲಿ ಬರೆಸಿ ಅವನಿಗೆ ಕೊಟ್ಟಿರ್ತಾನೆ.
ಓಕೆ, ಇದು ನಿಂದೆ ಅಂತ. ಹಾಗಾಗಿ ಎರಡು ಥರ ಶಾಸನಗಳು ಬರ್ತವೆ, ಕಲ್ಲಿನ ಶಾಸನ, ತಾಮ್ರಪತ್ರ ಶಾಸನ. ಅವು ಮಾಹಿತಿ ನೀಡ್ತವೆ. ಅದ್ರ ಜೊತೆಯಲ್ಲಿ ಕಾಯಿನ್ಸ್, ನಾಣ್ಯಗಳು. ನಾಣ್ಯಗಳು ಕೂಡ ಪ್ರಮುಖ ಪಾತ್ರ ವಹಿಸ್ತವೆ. ಕಾಯಿನ್ಸ್ ಆಲ್ಸೋ ಪ್ಲೇಡ್ ಮೇಜರ್ ರೋಲ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಹಿಸ್ಟರಿ. ಸ್ಟಡಿ ಆಫ್ ಕಾಯಿನ್ಸ್ ಕಾಲ್ಡ್ ನ್ಯೂಮಿಸ್ಮ್ಯಾಟಿಕ್ಸ್. ನಾಣ್ಯಗಳ ಅಧ್ಯಯನ ಶಾಸ್ತ್ರವನ್ನು ನಾಣ್ಯಶಾಸ್ತ್ರ ಅಂತ ಕರೀತಾರೆ. ನಾಣ್ಯಗಳ ಅಧ್ಯಯನ ಶಾಸ್ತ್ರವನ್ನು ನಾಣ್ಯಶಾಸ್ತ್ರ ಅಂತ ಹೇಳಿ ಕರೀತಾರೆ. ಓಕೆ, ಸ್ಟಡಿ ಆಫ್ ಕಾಯಿನ್ಸ್ ಕಾಲ್ಡ್ ನ್ಯೂಮಿಸ್ಮ್ಯಾಟಿಕ್ಸ್. ಓಕೆ, ಆ ನಾಣ್ಯಗಳು ಕೂಡ ಪ್ರಮುಖ ಪಾತ್ರ ವಹಿಸ್ತವೆ. ಭಾರತೀಯ ರಾಜರು ನಾಣ್ಯಗಳನ್ನು ಓಡಿಸ್ತಾ ಇದ್ದರು. ನಾಣ್ಯಗಳ ಒಡಿಸುವಿಕೆ ಪ್ರಾರಂಭ ಆಗಿದ್ದು 6th century BCಯಿಂದ, ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಶುರುವಾಗುತ್ತೆ. ಓಕೆ, ಆಮೇಲೆ ನಮಗೆ ಮೌರ್ಯರು, ಭಾರತದ ನಾಣ್ಯ ಪದ್ಧತಿ ವಾಸ್ತವವಾಗಿ ಶುರುವಾಗಿದ್ದೇ ಮೌರ್ಯರ ಕಾಲದಿಂದ. ಓಕೆ, ಮೌರ್ಯರು ಅನೇಕ ಥರದ ನಾಣ್ಯಗಳನ್ನು ಓಡಿಸ್ತಾರೆ. ಪಣ ಅಂತ ಓಡಿಸ್ತಾರೆ, ಗದ್ಯಾಣ ಅಂತ ಓಡಿಸ್ತಾರೆ, ಕರ್ಷಪಣ ಅಂತ ಓಡಿಸ್ತಾರೆ. ಅದೇ ಥರ ಇಂಡೋ ಗ್ರೀಕರು ನಾಣ್ಯಗಳನ್ನು ಓಡಿಸ್ತಾರೆ, ಅತಿ ಹೆಚ್ಚು ಓಡಿಸಿದ್ದವರೇ. ಅದಾದಮೇಲೆ ಅತಿ ಹೆಚ್ಚು ಚಿನ್ನದ ನಾಣ್ಯಗಳನ್ನು ಓಡಿಸಿದ್ದು ಕುಶಾನರಲ್ಲಿ ವಿಮಾ ಕಾರ್ಡ್ ಪೀಸಸ್. ಅದಾದಮೇಲೆ ಸಮುದ್ರಗುಪ್ತ 7 ರೀತಿಯ ನಾಣ್ಯಗಳನ್ನು ಓಡಿಸ್ತಾನೆ. ಮುಂದೆ ಬರುತ್ತೆ, ಅದನ್ನು ನೋಡ್ತೀವಿ. ಚಂದ್ರಗುಪ್ತ ವಿಕ್ರಮಾದಿತ್ಯ 5 ರೀತಿಯ ನಾಣ್ಯಗಳನ್ನು ಓಡಿಸ್ತಾನೆ. ಈ ಥರ ನಾಣ್ಯಗಳು ಕೂಡ. ಆಮೇಲೆ ನಾಣ್ಯಗಳಲ್ಲಿ ಏನಾಗುತ್ತೆ ಅಂತಂದರೆ ಅವರ ರಾಜನ ಫೋಟೋ, ಇವತ್ತಿಗೂ ನಾವು ಮಿನಾಂಡರ್ ಯಾವ ಥರ ಇದ್ದ ಅಂತ ನೋಡ್ಬೋದು, ಅವನ ಕಾಲಾವಧಿನ ನೋಡ್ಬೋದು. ಓಕೆ, ಈ ಥರ ನಾಣ್ಯಗಳು ಕೂಡ ಪ್ರಮುಖ ಪಾತ್ರ ವಹಿಸ್ತವೆ. ಆಮೇಲೆ ನಾಣ್ಯಗಳಲ್ಲಿ ಏನಾದರೂ ಮಿಕ್ಸ್ಡ್ ಮೆಟಲ್, ಮಿಶ್ರಲೋಹದ ನಾಣ್ಯಗಳನ್ನು ಒಡಿಸಿದ್ರೆ ಅಂತ ಇಟ್ಕೊಳ್ಳಿ. ಯಾವುದಾದ್ರೂ 2 ಲೋಹವನ್ನು ಮಿಕ್ಸ್ ಮಾಡಿ ಮಿಶ್ರಲೋಹದ ನಾಣ್ಯನ ಒಡಿಸಿದ್ರೆ, ಯಾಕೆ ಒಡಿಸ್ತಾರೆ ಮಿಶ್ರಲೋಹದ ನಾಣ್ಯಗಳನ್ನು ಅಂತಂದರೆ, ಯಾವುದೋ ಒಂದು ಲೋಹದ ಶಾರ್ಟೇಜ್ ಇರುತ್ತೆ, ಕೊರತೆ ಇರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ 2 ಲೋಹಗಳನ್ನು ಸೇರಿಸಿ ಓಡಿಸ್ತಾರೆ. ಅಂದ್ರೆ ಅರ್ಥ ಆ ಕಾಲದಲ್ಲಿ ಏನು ಆರ್ಥಿಕ ಮುಗ್ಗಟ್ಟಿತ್ತು ಅಂತ ಹೇಳ್ತಾರೆ. ಎಲ್ಲಿ ಯಾವ ರಾಜ ಮಿಶ್ರಲೋಹದ ನಾಣ್ಯಗಳನ್ನು ಓಡಿಸ್ತಾನೋ ಆ ಕಾಲದಲ್ಲಿ ಆರ್ಥಿಕ ಮುಗ್ಗಟ್ಟಿತ್ತು ಅಂತ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಉದಾಹರಣೆಗೆ ಸ್ಕಂದಗುಪ್ತನ ಕಾಲದಲ್ಲಿ ಮಿಶ್ರಲೋಹದ ನಾಣ್ಯಗಳನ್ನು ಓಡಿಸ್ತಾನೆ. ಹಾಗಾಗಿ ಅವನ ಕಾಲದಿಂದ ಆರ್ಥಿಕ ಮುಗ್ಗಟ್ಟು ಆಯಿತು. ಓಕೆ, ಯಾರ್ದು ಗುಪ್ತ ಸಾಮ್ರಾಜ್ಯದ್ದು ಅವನತಿ ಆಯಿತು ಅಂತ ಹೇಳ್ತಾ ಹೋಗ್ತಾರೆ. ಆಮೇಲೆ ಭೂಮಿನಲ್ಲಿ ಸಿಕ್ಕದ ನಾಣ್ಯದಲ್ಲಿ ಲೋಹ ಚೆನ್ನಾಗಿದ್ದರೆ, ಪ್ಯೂರಿಟಿ ಇದ್ದರೆ ಅವ್ರ ಕಾಲ ಸುಭಿಕ್ಷವಾಗಿತ್ತು. ಓಕೆ, ಸುವರ್ಣಯುಗ ಇತ್ತು ಅಂತ ಹೇಳಿ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಈ ಥರ ನಾಣ್ಯಗಳು. ಅದೇ ಥರ ಪೇಂಟಿಂಗ್ಸ್, ಚಿತ್ರಕಲೆನೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಅದು ಕೂಡ ಆರ್ಕಿಯಾಲಜಿಕಲ್ ಸೋರ್ಸಸ್. ಈಗ ಭೀಮ್ಬೇಟ್ಕ, ಆದಮ್ಗರ್, ಜೋಗಿಮಾರ್ದಲ್ಲಿ ನಮಗೆ ಹಳೆಯ ಶಿಲಾಯುಗದ ಚಿತ್ರಗಳು ಸಿಗ್ತವೆ. ಆಗಿನ ಕಾಲದ ಜನಜೀವನ ಯಾವ ಥರ ಇತ್ತು, ಬೇಟೆ ಯಾವ ಥರ ಇತ್ತು, ಓಕೆ, ಇತ್ಯಾದಿಗಳನ್ನು ಅದು ನಮಗೆ ಮಾಹಿತಿ ಕೊಡುತ್ತೆ. ಅದೇ ಥರ ಓಕೆ, ಗುಪ್ತರ ಚಿತ್ರಗಳು ಅಜಂತ, ಎಲ್ಲೋರ ಬಾಗಲ್ಲಿ ನಮಗೆ ಸಿಗ್ತವೆ. ಓಕೆ, ಅವರ ಚಿತ್ರಗಳು ಆ ಕಾಲದ ಬಗ್ಗೆ ಮಾಹಿತಿ ಕೊಡ್ತವೆ. ಓಕೆ, ಇವೆಲ್ಲ ನೋಡಿ, ಆರ್ಕಿಯಾಲಜಿಕಲ್ ಆ್ಯಂಡ್ ಲಿಟ್ರರಿ, ಸಾಹಿತ್ಯಿಕ ಆಧಾರ ಮತ್ತು ಪುರಾತತ್ವ ಆಧಾರಗಳು ಪ್ರಮುಖ ಪಾತ್ರ ವಹಿಸ್ತವೆ. ಅದರಲ್ಲಿ ನೋಡಿ, ಲಿಟ್ರರಿ ಸೋರ್ಸಸ್, ಇಂಡಿಯನ್ ಲಿಟ್ರರಿ ಸೋರ್ಸಸ್, ಭಾರತೀಯ ಸಾಹಿತ್ಯಿಕ ಆಧಾರ, ಭಾರತದ ನಮ್ಮ ದೇಶೀಯ ವಿದ್ವಾಂಸರು ಕೃತಿಗಳನ್ನು ಬರೀತಾರೆ. ಓಕೆ, ವಿದ್ವಾಂಸರು ಕೃತಿಗಳನ್ನು ಬರೆದಿದ್ದನ್ನು ಓಕೆ ಕ್ರಾಸ್ ಚೆಕ್ ಕೂಡ ಮಾಡ್ಕೋಬೋದು ಶಾಸನಗಳಲ್ಲಿ. ಯಾಕೆಂದರೆ ಯಾವುದೋ ಒಬ್ಬ ವಿದ್ವಾಂಸ ಯಾವುದೊಬ್ಬ ರಾಜನ ಆಸ್ಥಾನದಲ್ಲಿ ಇರ್ತಾನೆ ಅಂದರೆ ಅವನನ್ನು ಹೊಗಳಿ ಬರೆದಿರೋ ಸಾಧ್ಯತೆಯೂ ಇರುತ್ತೆ. ಫಾರ್ ಎಕ್ಸಾಂಪಲ್, ಬಾಣ ಹರ್ಷಚರಿತ ಅಂತ ಕೃತಿಯನ್ನು ಬರೀತಾನೆ. ಅವನು ದಿನದಲ್ಲಿ 22 ಗಂಟೆ ಕೆಲಸ ಮಾಡ್ತಿದ್ದ ಅಂತ ಹೇಳ್ತಾನೆ. ಅದು ಹೇಳ್ತಾರೆ ಕ್ವಶನ್, ಹರ್ಷ ಈಸ್ ಗ್ರೇಟ್ ಬಟ್ ಹಿ ವಾಸ್ ನಾಟ್ ಸೋ ಗ್ರೇಟ್ ಆ್ಯಸ್ ಬಾಣ ಸೆಟ್. ಹರ್ಷ ನಿಜಕ್ಕೂ ಶ್ರೇಷ್ಠ ದೊರೆ, ಆದರೆ ಬಾಣ ಹೇಳಿದಷ್ಟು ಶ್ರೇಷ್ಠ ಅಲ್ಲ. ಹೊಗಳಿ ಬರೀತಾನೆ. ಆದರೆ ನರ್ಮದಾ ನದಿ ಕದನದಲ್ಲಿ ಪುಲಿಕೇಶಿಯ ಜೊತೆ ಸೋತಿದ್ದನ್ನು ಬಾಣ ಕೈ ಬಿಡ್ತಾನೆ. ಸೀದಾ ಸೇನೆನ ತಂದು ನರ್ಮದಾ ನದಿಯ ದಡದವರೆಗೂ ನಿಲ್ಲಿಸೋದ್ರವರೆಗೆ ಬರೀತಾನೆ. ಅಲ್ಲಿಂದ ಮುಂದಕ್ಕೆ ಕೈ ಬಿಡ್ತಾನೆ. ಒಂದು ಪಕ್ಷ ಹರ್ಷ ಗೆದ್ದಿದ್ದರೆ ಉತ್ಪ್ರೇಕ್ಷೆ ಮಾಡಿ ಬರೀತಿದ್ನೋ ಏನೋ ಯಾರು ಬಾಣ. ಹಾಗಾಗಿ ಒಂದೊಂದು ಸಲ ಆ ಸಮಸ್ಯೆಗಳು ಉಂಟಾಗ್ತವೆ ಸಾಹಿತ್ಯದಲ್ಲಿ. ಯಾಕೆಂದರೆ ಯಾರು ಈಗ ಓಕೆ ಫಿರ್ದೂಸಿ ಅಂತ ಬರ್ತಾನೆ, ಅವನು ಶಹನಾಮ ಅಂತ ಬರೀತಾನೆ, ಮಹಮ್ಮದ್ ಗಜನಿಯ ಸಾಧನೆಗಳನ್ನು ಬರೀತಾನೆ.
ಶಾ ಇವನು ಮಹಮ್ಮದ್ ಗಜನಿ ಏನು ಹೇಳ್ತಾನೆ, ನಾನು ನನ್ನ ಹೊಗಳಿ ಬರೀ ನಿನಗೆ 60,000 ಚಿನ್ನದ ನಾಣ್ಯಗಳನ್ನು ಕೊಡ್ತೀನಿ ಅಂತ. ಅವನು ಪಿರ್ದೂಸಿ ಅವನನ್ನು ಹೊಗಳಿ ಬರೆದು ಬಿಡ್ತಾನಂತೆ ಶಾನಾಮದಲ್ಲಿ. ಅದು ವರ್ಕ್ ಮುಗಿದ ಮೇಲೆ ಅವನು ಒಂದೇ ಒಂದು ನಾಣ್ಯನ ಕೊಡಲ್ವಂತೆ. ಅಂದರೆ ಅರ್ಥ ಇವತ್ತು ಶಾನಾಮ ನಮಗೆ ನಂಬಲು ಅನರ್ಹ ಕೃತಿ ಆಗುತ್ತೆ, ಯಾಕೆಂದರೆ ಅವನ ಸಾಧನೆನ ಹೊಗಳಿ ಬರೆದಿರ್ತಾರೆ. ಈ ಥರದ್ದನ್ನು ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು. ಆರ್ಕಿಯಾಲಜಿಕಲ್ ಸೋರ್ಸಸಲ್ಲಿ ನಮಗೆ ಆ ಥರ ಸಿಗಲ್ಲ, ಕಲ್ಲಿನಲ್ಲಿ ಕೆತ್ತಿರ್ತಾರೆ. ಇದರಲ್ಲೂ ಕೂಡ ಕೆಲವೊಂದು ನ್ಯೂನತೆಗಳಿರ್ಬೋದು ಶಾಸನಗಳಲ್ಲಿ, ಆದರೂ ಕೂಡ ಒಂದಷ್ಟು ನಿಖರ ಮಾಹಿತಿಯನ್ನು ನಮಗೆ ಕೊಡ್ತವೆ. ಇನ್ನು ವಿದೇಶಿ ಆಧಾರಗಳು, ವಿದೇಶಿಯರು ಬರ್ತಾರೆ, ಅವರು ಬರೀತಾರೆ. ಪಾಹಿಯಾನ್, UN ಸಾಂಗ್, ಓಕೆ, ಇತ್ಸಿಂಗ್, ಓಕೆ, ಈ ಥರ ನಿಕೇಟಿನ್, ಓಕೆ, ಅಬ್ದುಲ್ ರಜಾಕ್, ಓಕೆ, ಬರ್ಬೋಸಾ, ಡೊಮಿಂಗೋ ಪೇಸ್, ನ್ಯೂನಿಚ್, ಮಾರ್ಕ್ ಪೋಲೋ, ಇವರೆಲ್ಲ ಬರ್ತಾರೆ. ಈ ವಿದೇಶಿಯರದ್ದು ಸಮಸ್ಯೆ ಏನಪ್ಪ ಅಂದರೆ ಅವ್ರಿಗೆ ಭಾರತದ ಭಾಷೆ ಗೊತ್ತಿರಲಿಲ್ಲ. ನ್ಯೂನತೆಗಳೇನಪ್ಪ ಅಂದರೆ ಭಾರತದ ಭಾಷೆ ಗೊತ್ತಿರಲಿಲ್ಲ. ಭಾಷೆ ಗೊತ್ತಿಲ್ಲದೆ ಇರೋರು ಇಲ್ಲಿನ ಸಮಾಜವನ್ನು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಯು ಜಸ್ಟ್ ಇಮ್ಯಾಜಿನ್. ಮತ್ತು ಈ ಭಾಷೆ ಗೊತ್ತಿರಲಿಲ್ಲ, ಜನಜೀವನ ಗೊತ್ತಿರಲಿಲ್ಲ. ಆಗ ಈಗ ಮೆಗಸ್ತನೀಸನ ಇಂಡಿಕಾದಲ್ಲಿ ಅವನು ಹೇಳ್ತಾನೆ ಭಾರತೀಯ ಸಮಾಜ 7 ವರ್ಗಗಳಾಗಿತ್ತು ಅಂತ ಹೇಳ್ತಾನೆ. ಅದು ತಪ್ಪು. 4 ವರ್ಗಗಳಾಗಿತ್ತು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಭಾರತದಲ್ಲಿ ಗುಲಾಮಗಿರಿನೇ ಇರಲಿಲ್ಲ ಅಂತ ಹೇಳ್ತಾನೆ ಮೆಗಸ್ತನೀಸ್ ಇಂಡಿಕಾದಲ್ಲಿ. ಗುಲಾಮಗಿರಿ ಇತ್ತು, ಆದರೆ ಅವನು ಗ್ರೀಕ್ ಗುಲಾಮಗಿರಿಗೆ ಹೋಲಿಸಿ ಭಾರತದಲ್ಲಿ ಗುಲಾಮಗಿರಿ ಇರಲಿಲ್ಲ ಅಂತ ಹೇಳ್ತಾನೆ. ಅಂದರೆ ಅಲ್ಲೂ ಕೂಡ ನ್ಯೂನತೆಗಳು ಇರುತ್ತೆ, ಯಾಕೆಂದರೆ ಅವ್ರಿಗೆ ಜನಜೀವನ ಗೊತ್ತಿರಲಿಲ್ಲ, ಭಾಷೆ ಗೊತ್ತಿರಲಿಲ್ಲ, ಇಲ್ಲಿನ ಕಲ್ಚರ್ ಗೊತ್ತಿರಲಿಲ್ಲ. ಆದರೂ ಕೂಡ ಒಂದಷ್ಟು ಮಾಹಿತಿಯನ್ನು ನಮಗೆ ವಿದೇಶಿ ಆಧಾರಗಳು ಕೊಡ್ತವೆ. ಅದನ್ನು ನಾವು ಇದ್ರ ಜೊತೆಗೆ ಕ್ರಾಸ್ ಚೆಕ್ ಮಾಡ್ಕೋಬೋದು. ಓಕೆ, ಎರಡೂ ಪೂರಕ ಆಗ್ತವೆ. ನೋಡೋಣ ಒಂದಷ್ಟು ನಿಮಗೆ ಎಕ್ಸಾಮಿಗೆ ಬರೋ ಇಂಡಿಯನ್ ಲಿಟ್ರರಿ ಸೋರ್ಸಸ್, ಭಾರತದ ದೇಶೀಯ ಸಾಹಿತ್ಯಿಕ ಆಧಾರಗಳನ್ನು ನಾವು ನೋಡೋದಾದರೆ, ಓಕೆ, ನಮಗೆ ಫಸ್ಟ್ ವೇದಗಳು ಬರ್ತವೆ. 4 ವೇದಗಳು ಬರ್ತವೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅವು ಫಸ್ಟ್ ಓದಲ್ಪಟ್ಟ ಕೃತಿ ಋಗ್ವೇದ. ಅವು ನಮಗೆ ಆ ಕಾಲದ ಬಗ್ಗೆ ಮಾಹಿತಿ ಕೊಡ್ತವೆ. ವೇದಗಳು, ಓಕೆ, ಉಪನಿಷತ್ಗಳು, ಅಲ್ಲಿ ಮುಂದೆ ಬಂದಾಗ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಉಪನಿಷತ್ಗಳು, ರಾಮಾಯಣ, ಮಹಾಭಾರತ, ಓಕೆ, ರಾಮಾಯಣ, ಮಹಾಭಾರತ, ಇವೆಲ್ಲ ಭಾರತೀಯ ಸಾಹಿತ್ಯಿಕ ಆಧಾರಗಳು ಕೊಡ್ತವೆ. ಅದೇ ಥರ ಭಾರತೀಯ ಸಾಹಿತ್ಯಿಕ ಕೌಟಿಲ್ಯನ ಅರ್ಥಶಾಸ್ತ್ರ, ಸೊ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಮತ್ತು ಮೌರ್ಯರ ಆಡಳಿತದ ಬಗ್ಗೆ ನಿಖರ ಮಾಹಿತಿ ಕೊಡುತ್ತೆ. ಕೌಟಿಲ್ಯನ ಅರ್ಥಶಾಸ್ತ್ರ ಇರ್ಬೋದು. ಓಕೆ, ಇವೆಲ್ಲ ಮುದ್ರ ರಾಕ್ಷಸ ವಿಶಾಖದತ್ತ ಬರೆದಿರೋ ಮುದ್ರ ರಾಕ್ಷಸ, ದೇವಿ ಚಂದ್ರಗುಪ್ತಂ, ಇವೆಲ್ಲ ಭಾರತೀಯ ಸಾಹಿತ್ಯಿಕ ಆಧಾರಗಳು. ಓಕೆ, ಪರಿಶಿಷ್ಟ ಪರ್ವ, ಹೇಮಚಂದ್ರ ಬರೆದಿರೋ ಪರಿಶಿಷ್ಟ ಪರ್ವ ಕೃತಿನೇ ಇಲ್ಲದೆ ಇದ್ದಿದ್ದರೆ ನಮಗೆ ಬಹುಶಃ ಚಂದ್ರಗುಪ್ತ ಮೌರ್ಯ ಸೌತಿಗೆ ದಕ್ಷಿಣಕ್ಕೆ ಏನು ಅವನು ಭದ್ರಬಾಹು ನೊಂದಾಗಿ ಜೈನ ಧರ್ಮವನ್ನು ಸ್ವೀಕರಿಸಿ ಶ್ರವಣಬೆಳಗೊಳಕ್ಕೆ ಬಂದು ಸಲ್ಲೇಖನ ವ್ರತವನ್ನು ಮಾಡಿ ಪ್ರಾಣ ಬಿಟ್ಟ ಅನ್ನೋದು ವಿವರ ನಮಗೆ ನಿಖರವಾಗಿ ಸಿಗ್ತಿರಲಿಲ್ಲ. ಅದೇ ಥರ ರಾಜತರಂಗಿಣಿ, ಕಲ್ಹಣ ಬರೆದಿರೋ ರಾಜತರಂಗಿಣಿ. ರಾಜತರಂಗಿಣಿ ಕೃತಿ, ಕಲ್ಹಣನ ರಾಜತರಂಗಿಣಿ ಕೃತಿ ಇಡೀ ಕಾಶ್ಮೀರದ ಇತಿಹಾಸವನ್ನು ನಮಗೆ ಹೇಳುತ್ತೆ. ಕಾಶ್ಮೀರದಲ್ಲಿ ಯಾವ್ಯಾವ ರಾಜರ ಆಳ್ವಿಕೆ, ಭಾರತದ ಮೊದಲ ಐತಿಹಾಸಿಕ ಕೃತಿ ಅಂತ ಅಂದರೂ ಅನ್ಬೋದು ನಾವು ಕಲ್ಹಣನ ರಾಜತರಂಗಿಣಿಯನ್ನು. ಪ್ರಥಮ ಭಾರತದ ಇತಿಹಾಸಕಾರ ಅಂತ ಕೂಡ ಅನ್ಬೋದು ಯಾರನ್ನ, ಕಲ್ಹಣನನ್ನು. ಸೊ ಅವನು ಇಡೀ ಕಾಶ್ಮೀರದ ಇತಿಹಾಸವನ್ನು ಹೇಳ್ತಾನೆ. ಈ ಥರ ಭಾರತೀಯ ಸಾಹಿತ್ಯಿಕ ಆಧಾರಗಳು ನಮಗೆ ಮಾಹಿತಿ ಕೊಡ್ತವೆ ಇತಿಹಾಸ ರಚನೆ ಮತ್ತು ಅಧ್ಯಯನ ಮಾಡೋದ್ರಲ್ಲಿ. ಅದೇ ಥರ ಫಾರಿನ್ ಲಿಟ್ರರಿ ಸೋರ್ಸಸ್ ವಿದೇಶಿ ಸಾಹಿತ್ಯಿಕ ಆಧಾರಗಳು. ಸಮ್ ಫಾರಿನರ್ಸ್ ಕೇಮ್ ಟು ಇಂಡಿಯಾ. ಕೆಲವು ವಿದೇಶಿಯರು ಭಾರತಕ್ಕೆ ಬರ್ತಾರೆ. ಅವರು ದೇ ಆಲ್ಸೋ ರೋಟ್ ಸಮ್ ಬುಕ್ಸ್. ಫಾರ್ ಎಕ್ಸಾಂಪಲ್ ಇಂಡಿಕಾ, ಮೆಗಸ್ತನೀಸ್ ಅಂತ ಬರ್ತಾನೆ, ಅವನು ಇಂಡಿಕಾ ಕೃತಿಯನ್ನು ಬರೀತಾನೆ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಬರ್ತಾನೆ, ರೋಟ್ ಇಂಡಿಕಾ.
ಸೊ ಇಟ್ ಟೆಲ್ಸ್ ಅಬೌಟ್ ಕಾಂಟೆಂಪರರಿ ಇಂಡಿಯಾ, ಸಮಕಾಲೀನ ಭಾರತದ ಬಗ್ಗೆ ಮಾಹಿತಿ ಕೊಡ್ತಾನೆ. ಅದರಲ್ಲಿ ಒಂದಷ್ಟು ತಪ್ಪಿದ್ರೂ ಇರ್ಬೋದು, ಆದರೆ ಸಮಕಾಲೀನ ಮಾಹಿತಿ ನಮಗೆ ಸಿಗುತ್ತೆ. ಮೆಗಸ್ತನೀಸನ ಇಂಡಿಕಾ, ಅದೇ ಥರ ಪ್ಲೀನಿ ಅಂತ ಬರ್ತಾನೆ, ನ್ಯಾಚುರಲ್ ಹಿಸ್ಟರಿ, ನೈಸರ್ಗಿಕ ಇತಿಹಾಸ. ಪ್ಲೀನಿ ಅನ್ನೋನು ನೈಸರ್ಗಿಕ ಇತಿಹಾಸ ಅಂತ ಬರೀತಾನೆ. ಟಾಲಮಿ ಅನ್ನೋನು ಜಿಯೋಗ್ರಫಿ, ಭೂಗೋಳ ಶಾಸ್ತ್ರ. ಇವೆಲ್ಲ ಭಾರತದ ಜೊತೆ ವಿದೇಶಿ ವ್ಯಾಪಾರದ ಬಗ್ಗೆ ಮಾಹಿತಿ ಕೊಡ್ತವೆ. ಅದೇ ಥರ ಅನ್ನೌನ್ ಆಥರ್ ಒಬ್ಬ ಅನಾಮಿಕ ಬರೆದಿರೋ ಪೆರಿಪ್ಲೆಕ್ಸ್ ಆಫ್ ಎರಿತ್ರಿಯನ್ ಸಿ. ಓಕೆ, ಪೆರಿಪ್ಲೆಕ್ಸ್ ಆಫ್ ಎರಿತ್ರಿಯನ್ ಸಿ ಅಂತ ಒಬ್ಬ ಅನಾಮಿಕ ಬರೀತಾನೆ. ಅವನದು ಗ್ರೀಕ್ ಅನ್ನೋನು. ಓಕೆ, ಸೊ ಅದಿರ್ಬೋದು. ಓಕೆ, ನೆಕ್ಸ್ಟು UN ಸಾಂಗ್ ಅಂತ ಬರ್ತಾನೆ. UN ಸಾಂಗ್ ಅವನು CUK ಅಂತ ಕೃತಿಯನ್ನು ಬರೀತಾನೆ. ಓಕೆ, ಪಾಹಿಯಾನ್ ಅಂತ ಬರ್ತಾನೆ. ಅವನು ಗೋಕಾಕಿ ಅಂತ ಕೃತಿಯನ್ನು ಬರೀತಾನೆ. ಅದೇ ಥರ ಇತ್ಸಿಂಗ್ ಅಂತ ಬರ್ತಾನೆ. ಅವನು ಇತ್ಸಿಂಗನನ್ನು ಎ ರೆಕಾರ್ಡ್ ಆಫ್ ಬುದ್ಧಿಸಮ್ ಇನ್ ಇಂಡಿಯಾ ಆ್ಯಂಡ್ ಮಲಯ ಆರ್ಕಿಪೇಲಗೋ. ಎ ರೆಕಾರ್ಡ್ ಆಫ್ ಬುದ್ಧಿಸಮ್ ಇನ್ ಇಂಡಿಯಾ ಆ್ಯಂಡ್ ಮಲಯ ಆರ್ಕಿಪೇಲಗೋ. ಅಂತ ಬರೀತಾನೆ. ಭಾರತ ಮತ್ತು ಮಲಯ ದ್ವೀಪ ರಾಷ್ಟ್ರಗಳಲ್ಲಿ ಬೌದ್ಧ ಧರ್ಮ. ಅಂತ ಬರೀತಾನೆ. ಓಕೆ, ಯಾರು? ಇತ್ಸಿಂಗ್. ಅದಾದ ನಂತರ ನಮಗೆ ಸುಲೈಮಾನ್ ಅಂತ ಬರ್ತಾನೆ. ಓಕೆ, ಸುಲೈಮಾನ್ ಸಿಲ್ಸಿಲಾತ್ ಆಲ್ ತಾವಾರಿಕ್ ಅಂತ ಕೃತಿಯನ್ನು ಬರೀತಾನೆ. ಓಕೆ, ಸುಲೈಮಾನ್. ಓಕೆ, ಸೊ ಈ ಥರ ಅನೇಕ ಜನ ಬರ್ತಾರೆ. ನಿಕೇಟಿನ್ ಅಂತ ಬರ್ತಾನೆ. ಓಕೆ, ಅವನು ಕೃತಿಯನ್ನು ಬರೀತಾನೆ, ನಿಕೇಟಿನ್. ಓಕೆ, ಎ ಜರ್ನಿ ಬಿಹಾಂಡ್ 3 seas ಅಂತ ಹೇಳಿ ಬರೀತಾನೆ. ಎ ಜರ್ನಿ ಬಿಹಾಂಡ್ 3 seas. ಅಂತ ಬರೀತಾನೆ. ಓಕೆ, ನಿಕೋಲೋ ಡಿ ಕಾಂಟಿ ಬರ್ತಾನೆ. ಅವನು ಲೀ ವಯೇಜ್ ಹಕ್ಸ್ ಇಂಡೇಸ್ ಅಂತ ಬರೀತಾನೆ. ಮುಂದೆ ಬರುತ್ತೆ, ಅದೆಲ್ಲ ಹೇಳ್ತೀನಿ. ಈ ಥರ ವಿದೇಶಿಯರು ಬರ್ತಾರೆ. ಅವರು ಕೃತಿಗಳನ್ನು ಬರೀತಾರೆ. ಆ ಕೃತಿಗಳು ಕೂಡ ಆ ಕಾಲದ ಮಾಹಿತಿಯನ್ನು ನಮಗೆ ವಿವರವಾಗಿ ನೀಡ್ತವೆ. ಓಕೆ, ಇವು ನೋಡಿ, ಇಂಡಿಯನ್ ಸೋರ್ಸಸ್, ಫಾರಿನ್ ಸೋರ್ಸಸ್. ವಿದೇಶಿ ಮತ್ತು ದೇಶೀಯ ಆಧಾರಗಳು ನಮಗೆ ಇತಿಹಾಸವನ್ನು ತಿಳಿಸೋದಕ್ಕೆ ಪ್ರಮುಖ ಮಾಹಿತಿ ಕೊಡ್ತವೆ. ಓಕೆ, ಅದೇ ಥರ ಶಾಸನಗಳು ಹೇಳಿದೆ. ಸೊ ಅಶೋಕನ ಶಿಲಾಶಾಸನಗಳು, ಅಶೋಕ ಮುಖ್ಯ ಶಿಲಾಶಾಸನ ಅಂತ ಹೊಡಿಸ್ತಾನೆ. ಮೇಜರ್ ರಾಕ್ ಎಡಿಕ್ಟ್, ಮೈನರ್ ರಾಕ್ ಎಡಿಕ್ಟ್, ಗೌಣ ಶಿಲಾಶಾಸನ ಅಂತ ಹೊಡಿಸ್ತಾನೆ. ಪಿಲ್ಲರ್ ಎಡಿಕ್ಟ್, ಸ್ತಂಭ ಶಾಸನಗಳನ್ನು ಹೊಡಿಸ್ತಾನೆ. ಅದೇ ಥರ ಗುಪ್ತರು ಅತಿ ಹೆಚ್ಚು ಶಾಸನಗಳನ್ನು ಅವರು ಹೊಡಿಸ್ತಾರೆ. ಸುಮಾರು 33 ಅಥವಾ 34 ಶಾಸನಗಳನ್ನು ಹೊರಡಿಸ್ತಾರೆ. ಅಲಹಾಬಾದ್ ಶಾಸನ ಸಮುದ್ರಗುಪ್ತಂದು, ಮೆಹರೂಲಿ ಶಾಸನ ಚಂದ್ರಗುಪ್ತ ವಿಕ್ರಮಾದಿತ್ಯಂದು, ಜುನಾಗಢ್ ಶಾಸನ ರುದ್ರದಾಮಂದು. ಓಕೆ, ಇವೆಲ್ಲ ನೋಡಿ, ಜುನಾಗಢ್ ಶಾಸನ ಇಲ್ದಿದ್ರೆ ನಮಗೆ ರುದ್ರದಾಮನ್ ಬಗ್ಗೆ ಅಷ್ಟೊಂದು ಮಾಹಿತಿ ಸಿಗ್ತಿರ್ಲಿಲ್ಲ, ಯಾಕೆಂದರೆ ಯಾವುದೇ ಸಾಹಿತ್ಯಿಕ ಆಧಾರ ಇಲ್ಲ. ಅದೇ ಥರ ಕಾರವೇಲನ ಆದಿಗುಂಪ ಶಾಸನದಲ್ಲಿ ಕಾರವೇಲ ಕ್ರಾನಾಲಜಿಕಲಲ್ಲಿ ಹೇಳ್ಕೊಂಡು ಹೋಗ್ತಾನೆ. ಯಾವ ವರ್ಷ 24 ವರ್ಷ ಆಳ್ವಿಕೆ ಮಾಡಿರ್ತಾನೆ. ಮೊದಲನೇ ವರ್ಷ ಏನು ಮಾಡಿದೆ, ಎರಡನೇ ವರ್ಷ ಏನು ಮಾಡಿದೆ, ಥರ್ಡ್ ಇಯರ್ ಏನು ಮಾಡಿದೆ ಅಂತ ಹೇಳಿ. ಹಾಗಾಗಿ ನಿಖರ ಮಾಹಿತಿನ ನಮಗೆ ಆದಿಗುಂಪ ಶಾಸನದಲ್ಲಿ ನಮಗೆ ಸಿಗುತ್ತೆ. ಓಕೆ, ಅದೇ ನಾಣ್ಯಗಳು ಕೂಡ. ಓಕೆ, ಸೊ ಪೇಂಟಿಂಗ್ಸ್, ಇವೆಲ್ಲ ನಮಗೆ ಇತಿಹಾಸ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ಓಕೆ, ಇವು. ಸೊ ದಿಸ್ ಈಸ್ ಅಬೌಟ್ ಥರ್ಡ್ ಸೆಷನಲ್ಲಿ ಏನು ಇತಿಹಾಸ ಅಂದರೆ ಏನು, ಇತಿಹಾಸದ ಮಹತ್ವ ಮತ್ತು ಆಧಾರಗಳು
ಮುಂದೆ ಆಧಾರಗಳನ್ನು ಇನ್ನೂ ನಾನು ಇನ್ ಡೀಟೇಲಾಗಿ ನಾನು ತೆಗೆದುಕೊಂಡು ಬರ್ತೀನಿ. ಸೊ ಅದು ಒಂದು ಇಂಟ್ರಡಕ್ಷನ್ ಥರ ನಿಮಗೆ ಇಟ್ಟಿದ್ದಾರೆ ಸಿಲೆಬಸ್ಸಲ್ಲಿ. ಇತಿಹಾಸದಿಂದ ಏನು ಕಲಿಬೋದು, ನಾವು ಪಾಠ ಕಲಿಬೋದು. ಓಕೆ, ಸಾಹಿತ್ಯಿಕ ಆಧಾರಗಳು ಬರ್ತವೆ. ಸಾಹಿತ್ಯಿಕ ಆಧಾರ ಇತಿಹಾಸದ ಉಸಿರು ಅಂತ ಹೇಳಿ ಕರೀತಾರೆ. ಸಾಹಿತ್ಯ ಇಲ್ಲದೇ ಇದ್ದರೆ ಇತಿಹಾಸನ ನಾವು ಓದಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ಸೆಷನ್ ಆಮೇಲೆ ನಾನು ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೀನಿ. ಸ್ಟೋನ್ ಏಜ್, ಶಿಲಾಯುಗ ಅಂತ ಹೇಳಿ ಬರುತ್ತೆ. ಸ್ಟೋನ್ ಏಜ್, ಶಿಲಾಯುಗ ಅಂತ ಹೇಳಿ ಬರುತ್ತೆ. ಆ ಶಿಲಾಯುಗವನ್ನು ನಾವು ನೋಡೋಣ. ಓಕೆ, ಭಾರತದಲ್ಲಿ ಶಿಲಾಯುಗ. ಈ ಶಿಲಾಯುಗನ ಯಾವುದರ ಆಧಾರದ ಮೇಲೆ ಅಧ್ಯಯನ ಮಾಡ್ತೀವಿ? ಅಲ್ಲಿ ಸಿಕ್ಕ ವಸ್ತು ಅವಶೇಷಗಳ ಆಧಾರದ ಮೇಲೆ ಅಧ್ಯಯನ ಮಾಡ್ತೀವಿ. ಯಾಕೆಂದರೆ ಇದು ಸ್ಕ್ರಿಪ್ಟ್ ಲೆಸ್ ಪೀರಿಯಡ್, ಲಿಪಿ ಇರದ ಕಾಲ. ಲಿಪಿ ನಮಗೆ ಸಿಕ್ಕಿಲ್ಲ ಈ ಕಾಲದಲ್ಲಿ. ಶಿಲಾಯುಗದಲ್ಲಿ, ಸ್ಟೋನ್ ಏಜಲ್ಲಿ ಮನುಷ್ಯ ಯಾವ ಲಿಪಿ ಬಳಸ್ತಿದ್ದ, ಯಾವ ಭಾಷೆ ಬಳಸ್ತಿದ್ದ ನಮಗೆ ಸಿಕ್ಕಿಲ್ಲ, ಲಿಪಿ ಇರದ ಕಾಲ. ಓಕೆ, ಇಲ್ಲಿಂದ ಭಾರತದಲ್ಲಿ ಏನಾಗುತ್ತೆ, ಸಮಾಜ ಸಂಸ್ಕೃತಿಗಳು ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತವೆ, ಶುರುವಾಗುತ್ತೆ, ಪ್ರಾರಂಭ ಆಗುತ್ತೆ ಶಿಲಾಯುಗದಲ್ಲಿ. ಓಕೆ, ಶಿಲಾಯುಗ. ಓಕೆ, ಈ ಶಿಲಾಯುಗವನ್ನು ಓಕೆ ಇದು ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಕರೀತಾರೆ. ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಕನ್ನಡದಲ್ಲಿ ಪ್ರಾಗೈತಿಹಾಸ ಅಂತ ಹೇಳಿ ಕರೀತಾರೆ. ಪ್ರಾಗೈತಿಹಾಸ, ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಪ್ರಾಗೈತಿಹಾಸ ಅಂತ ಹೇಳಿ ಅದನ್ನು ಕರೀತಾರೆ. ಸೊ ಭಾರತದಲ್ಲಿ ಓಕೆ ಸುಮಾರು 18 ಮಿಲಿಯನ್ ಇಯರ್ಸ್, 18 ಮಿಲಿಯನ್ ಇಯರ್ಸ್, 18 ಮಿಲಿಯನ್ ವರ್ಷದಿಂದ 12 ಮಿಲಿಯನ್ ವರ್ಷದವರೆಗೆ ನಮಗೆ ಬರುತ್ತೆ. 12 ಅಲ್ಲ, 4000 ಇಯರ್, 4000 ವರ್ಷಗಳವರೆಗೆ, ಕ್ರಿಸ್ತಪೂರ್ವ 4000 ವರ್ಷಗಳವರೆಗೆ ಪ್ರೀ ಹಿಸ್ಟಾರಿಕ್ ಬರುತ್ತೆ. ಇದನ್ನು ಲಿಪಿ ಇರದ ಕಾಲ, ಸ್ಕ್ರಿಪ್ಟ್ಲೆಸ್ ಪೀರಿಯಡ್ ಅಂತ ಕರೀತಾರೆ. ಅಲ್ಲಿ ಸಿಕ್ಕ ವಸ್ತು ಅವಶೇಷಗಳ ಮೇಲೆ ಇದನ್ನು ಅಧ್ಯಯನ ಮಾಡ್ತೀವಿ. ಸಿಕ್ಕ ವಸ್ತು ಅವಶೇಷಗಳಂದ್ರೆ ಏನು? ಅಲ್ಲಿ ಸ್ಟೋನ್ ಟೂಲ್ಸ್, ಬೋನ್ ಟೂಲ್ಸ್, ಕಲ್ಲಿನ ಉಪಕರಣಗಳಿರ್ಬೋದು, ಬೋನ್ ಟೂಲ್ಸ್, ಮೂಳೆಯ ಉಪಕರಣಗಳಿರ್ಬೋದು. ಓಕೆ, ನೆಕ್ಸ್ಟು ಅಲ್ಲಿ ಸಿಕ್ಕಂಥ ಸ್ಕಲ್ಸ್, ತಲೆಬುರುಡೆಗಳಿರ್ಬೋದು, ಓಕೆ, ಮಡಿಕೆಯ ಚೂರುಗಳಿರ್ಬೋದು, ಇತ್ಯಾದಿಗಳ ಆಧಾರದ ಮೇಲೆ ನಾವು ಅದನ್ನು ಅಧ್ಯಯನ ಮಾಡ್ತೀವಿ. ಈ ಪ್ರೀ ಹಿಸ್ಟಾರಿಕನ್ನು ಎಗೈನ್ ಡಿವೈಡೆಡ್ ಇಂಟು 3 ಟೈಪ್ಸ್, 3 ಭಾಗಗಳಾಗಿ ವಿಭಾಗ ಮಾಡ್ತಾರೆ. ಒಂದು ಪೇಲಿಯೋಲಿಥಿಕ್ ಏಜ್, ಪೇಲಿಯೋಲಿಥಿಕ್ ಏಜ್, ಪೇಲಿಯೋಲಿಥಿಕ್ ಏಜ್, ಮೆಸೋಲಿಥಿಕ್ ಏಜ್. ನೆನ್ನೆ ಕ್ಲಾಸಲ್ಲೂ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ. ಮೆಸೋಲಿಥಿಕ್ ಏಜ್ ಆ್ಯಂಡ್ ನಿಯೋಲಿಥಿಕ್ ಏಜ್, ನವಶಿಲಾಯುಗ ಅಂತ ಕರೀತಾರೆ. ನೋಡಿ, ಪೇಲಿಯೋಲಿಥಿಕ್ ಅಂದರೆ ಹಳೆಯ ಶಿಲಾಯುಗ, ಓಲ್ಡ್ ಸ್ಟೋನ್ ಏಜ್. ಪೇಲಿಯೋ ಅಂದರೆ ಓಲ್ಡ್, ಲಿಥಿಕ್ ಅಂದರೆ ಸ್ಟೋನ್, ಓಲ್ಡ್ ಸ್ಟೋನ್ ಏಜ್, ಹಳೆಯ ಶಿಲಾಯುಗ ಅಂತ ಕರಿತೀವಿ. ಮೆಸೋಲಿಥಿಕ್ ಅಂದರೆ ದ ವರ್ಡ್ ಮೆಸೋ ಮೀನ್ಸ್ ಮಿಡಲ್, ಮಧ್ಯ. ಲಿಥಿಕ್ ಅಂದರೆ ಸ್ಟೋನ್, ಮಧ್ಯ ಶಿಲಾಯುಗ. ಇದನ್ನು ದಿಸ್ ಏಜ್ ಆಲ್ಸೋ ಕಾಲ್ಡ್ ಏಜ್ ಆಫ್ ಮೈಕ್ರೋಲಿಥ್ಸ್, ಸೂಕ್ಷ್ಮ ಶಿಲಾಯುಗಗಳ ಕಾಲ ಅಂತ ಕರೀತಾರೆ. ಏಜ್ ಆಫ್ ಮೈಕ್ರೋಲಿಥ್ಸ್. ನವಶಿಲಾಯುಗ ನಿಯೋ ಅಂತ ಅಂದರೆ ನ್ಯೂ, ಹೊಸ. ಲಿಥಿಕ್ ಅಂದರೆ ಸ್ಟೋನ್, ನ್ಯೂ ಸ್ಟೋನ್ ಏಜ್, ನವಶಿಲಾಯುಗ ಅಂತ ಹೇಳಿ ಅದನ್ನು ಕರೀತಾರೆ. ಈ ಥರ ಇದು ಲಿಪಿ ಇರದೇ ಇರುವ ಕಾಲ, ವಸ್ತು ಅವಶೇಷಗಳ ಮೇಲೆ ಅಧ್ಯಯನ ಮಾಡ್ತೀವಿ. ಇನ್ನು ಪೇಲಿಯೋಲಿಥಿಕ್ಕನ್ನು ನಾವು ನೋಡೋದಾದರೆ, ಪೇಲಿಯೋಲಿಥಿಕ್ಕನ್ನು ಎಗೈನ್ ಡಿವೈಡೆಡ್ ಇಂಟು 3 ಟೈಪ್ಸ್. ಇದನ್ನು 3 ಭಾಗ ಆಗಿ ವಿಭಾಗ ಮಾಡ್ತಾರೆ ಪೇಲಿಯೋಲಿಥಿಕ್ಕನ್ನು. ಪೇಲಿಯೋಲಿಥಿಕ್ಕನ್ನು ಲೋಯರ್ ಪೇಲಿಯೋಲಿಥಿಕ್, ಕೆಳ ಹಳೆಯ ಶಿಲಾಯುಗ ಅಂತ ಕರೀತಾರೆ. ಮಿಡಲ್ ಪೇಲಿಯೋಲಿಥಿಕ್, ಮಧ್ಯ ಹಳೆಯ ಶಿಲಾಯುಗ ಆ್ಯಂಡ್ ಅಪ್ಪರ್ ಪೇಲಿಯೋಲಿಥಿಕ್ ಏಜ್, ಮೇಲು ಹಳೆಯ ಶಿಲಾಯುಗ ಅಂತ ಹೇಳಿ 3 ಭಾಗ ಆಗಿ ವಿಭಾಗ ಮಾಡ್ತಾರೆ. ಓಕೆ, ಇಲ್ಲಿ ನೋಡಿ, ಈ 3 ಇಲ್ಲಿ ಪೇಲಿಯೋಲಿಥಿಕ್ಕಲ್ಲಿ ಆಧುನಿಕ ಮಾನವನ ಉಗಮ ಆಗುತ್ತೆ. ದಟ್ ಈಸ್ ಕಾಲ್ಡ್ ಹೋಮೋಸೆಪಿಯನ್ಸ್.
ಹೋಮೋಸೆಪಿಯನ್ಸ್. ಹೋಮೋಸೆಪಿಯನ್ಸ್ ಅಂತ ಕರೀತಾರೆ. ಈ ಆಧುನಿಕ ಹೋಮೋ ಅಂದರೆ ಹ್ಯೂಮನ್ ಅಂತ, ಮಾನವ ಅಂತ, ಸೆಪಿಯನ್ ಅಂದರೆ ಬುದ್ಧಿವಂತ ಅಂತ. ಅಂದರೆ ಆಧುನಿಕ ನಮ್ಮ ನಿಮ್ಮಂತೆ ಬುದ್ಧಿವಂತ ಮಾನವನ ಉಗಮ ಆಗುತ್ತೆ. ಮಾನವನ ಜನ್ಮ ಶುರುವಾಗಿದ್ದು ಎಲ್ಲಿಂದ ಅಂದರೆ ಆಫ್ರಿಕಾದ ಕಾಂಗೋ ನದಿಯ ಪ್ರದೇಶದಿಂದ. ಅಲ್ಲಿ ತೋಮಾಯ್ ಅಂತ ಒಂದು ಪ್ರಾಣಿ ಇರುತ್ತೆ, ಅದನ್ನು ಹೋಮಿನಿಡ್ ಅಂತ ಕೂಡ ಕರೀತಾರೆ. ತೋಮಾಯ್ ಅಥವಾ ಹೋಮಿನಿಡ್, ಅಲ್ಲಿಂದ ಮನುಷ್ಯನ ಜರ್ನಿ ಶುರುವಾಗುತ್ತೆ, ವಿಕಾಸ ಶುರುವಾಗುತ್ತೆ. ಅವನ್ನ ಮಂಗನಂತ ಮಾನವ ಅಥವಾ ಆಂಥ್ರೋಪಾಯ್ಡ್ ಏಪ್ ಅಂತ ಕರೀತಾರೆ. ಅವನು ಒಂದಷ್ಟು ಜನ ಭಾರತಕ್ಕೆ ವಲಸೆ ಬರ್ತಾರೆ. ಭಾರತದಲ್ಲಿ ರಾಮಾಪಿಥಿಕಸ್, ಶಿವಾಪಿಥಿಕಸ್ ಅಂತ ಹಾಕ್ತಾರೆ. ಅಲ್ಲಿಂದ ಹೋಮೋಸೆಪಿಯನ್, ಅವನ ಹೋಮೋ ಎಬಿಲಿಯಸ್ ಅಂತಾರೆ. ಆಮೇಲೆ ಹೋಮೋ ಎರೆಕ್ಟಸ್, ಅದರ ನರ್ಮದಾ ಮಾನವ ಅಂತ ಉಗಮ ಆಗ್ತಾನೆ. ಅಲ್ಲಿಂದ ಹೋಮೋಸೆಪಿಯನ್ ಮಾನವನ ಉಗಮ ಆಗುತ್ತೆ. ಅವನ್ನ ನಿಯಾಂಡರ್ತಲ್ ಮಾನವ ಅಂತ ಕೂಡ ಕರೀತಾರೆ, ನಿಯಾಂಡರ್ತಲ್ ಮಾನವ. ಈ ಥರ ಪೇಲಿಯೋಲಿಥಿಕ್ ಏಜ್ ಬಂದ್ಬಿಡುತ್ತೆ. ಇಲ್ಲಿ ಮನುಷ್ಯ ಅಂಟರರ್ ಆ್ಯಂಡ್ ಫುಡ್ ಗ್ಯಾದರರ್. ಅವನು ಅಲೆಮಾರಿಯಾಗಿದ್ದ, ಒಂದು ಕಡೆ ನೆಲೆ ನಿಂತಿರಲಿಲ್ಲ, ಆಹಾರ ಅನ್ವೇಷಣೆ ಮಾಡ್ತಿದ್ದ, ಬೇಟೆ ಆಡ್ತಿದ್ದ, ಎಲ್ಲಿ ನೀರು ಸಿಕ್ತಿತ್ತೋ ಆ ನೀರು ಬಯಲಲ್ಲಿ ನಿಲ್ತಾ ಇದ್ದ. ಸಾಮಾನ್ಯವಾಗಿ ನೆಲೆಗಳು ಎಲ್ಲಿ ಸಿಗ್ತವೆ ಪೇಲಿಯೋಲಿಥಿಕ್ತು ಅಂತಂದರೆ ನದಿ ಪ್ರದೇಶಗಳಲ್ಲಿ ಸಿಗ್ತವೆ. ಯಾಕೆಂದರೆ ನೀರನ್ನು ಸ್ಟೋರ್ ಮಾಡೋದಕ್ಕೆ ಏನು ಇರಲಿಲ್ಲ, ಹಾಗಾಗಿ ಎಲ್ಲಿ ನೀರು ಗುಹೆಗಳು ಇರ್ತಿದ್ವೋ ಅಲ್ಲಿ ಇರ್ತಾ ಇದ್ದ ಅವನು. ಆಮೇಲೆ ಇವನು ಬೋನ್ ಟೂಲ್ಸ್, ಕಲ್ಲಿನ ಉಪಕರಣಗಳನ್ನು ಕೂಡ ಬಳಸ್ತಾ ಇದ್ದ. ಸಾಮಾನ್ಯವಾಗಿ ಕಲ್ಲು ಯಾವ ಥರ ಭೂಮಿನಲ್ಲಿ ಸಿಕ್ತಿತ್ತೋ ಅದನ್ನೇ ಬಳಸ್ತಾ ಇದ್ದ. ದೊಡ್ಡ ದೊಡ್ಡ ಕಲ್ಲಿನ ಉಪಕರಣಗಳನ್ನು ಆಯುಧಗಳನ್ನಾಗಿ ಅವನು ಬಳಸ್ತಾ ಇದ್ದ. ಕ್ವಾಡ್ಸಿಂದ ಮಾಡಿರುವ ಉಪಕರಣಗಳು, ಕ್ವಾಡ್ಸಿಂದ ಮಾಡಿರುವ ಉಪಕರಣಗಳನ್ನು ಬೆಣಚುಕಲ್ಲು ಅಂತ ಕರೀತಾರೆ. ಹಾಗಾಗಿ ಬೆಣಚುಕಲ್ಲಿನಿಂದ ಮಾಡಿರುವ ಉಪಕರಣಗಳನ್ನು ಬಳಸ್ತಾ ಇದ್ದರೆ ಅವನ್ನ ಕ್ವಾಡ್ಸ್ ಮ್ಯಾನ್ ಅಂತ ಕೂಡ ಕರೀತಾರೆ, ಬೆಣಚುಕಲ್ಲಿನ ಮಾನವ. ಫಸ್ಟು ನಮಗೆ ಪೇಲಿಯೋಲಿಥಿಕ್ ಆಯುಧ ಎಲ್ಲಿ ಸಿಗುತ್ತೆ ಅಂದರೆ 863ರಲ್ಲಿ ಅತ್ತಿರಂಪಾಕಂ ಮದ್ರಾಸ್ ಹತ್ರ ಬರುತ್ತೆ. ಅತ್ತಿರಂಪಾಕಂ ಹತ್ರ ಸಿಗುತ್ತೆ. ಅಲ್ಲಿ ಬೈಫೇಶಿಯಲ್ ಆ್ಯಂಡಾಕ್ಸಿ ಅಂದರೆ ಎರಡು ಕಡೆ ಇರುವಂಥ ಕೈಗೋಡಲ್ಲಿ ಸಿಗುತ್ತೆ. ಕ್ಲೀವರ್ಸ್, ಚಾಪರ್ಸ್ ಇವೆಲ್ಲ ಸಿಗ್ತವೆ. ಕ್ಲೀವರ್ಸ್ ಅಂದರೆ ಉಳಿ, ಚಾಪರ್ ಈ ಥರದವೆಲ್ಲ ಸಿಗ್ತವೆ ಅತ್ತಿರಂಪಾಕಮ್ಮಲ್ಲಿ. ಅದರಿಂದ ಇದನ್ನು ಮದ್ರಾಸಿಯನ್ ಕಲ್ಚರ್, ಮದ್ರಾಸಿಯನ್ ಸಂಸ್ಕೃತಿ ಅಂತ ಕರೀತಾರೆ. ಎಲ್ಲೆಲ್ಲಿ ನಮಗೆ ಸಿಗ್ತವೆ ಪೇಲಿಯೋಲಿಥಿಕ್ ನೆಲೆಗಳು ಅಂತಂದರೆ ಬಿಂಬೆಟ್ಕ ಅಲ್ಲಿ ಮುಖ್ಯವಾಗಿ ಸಿಗ್ತವೆ. ಕರ್ನಾಟಕದ ಹುಣಸಗಿ, ಕರ್ನೂಲ್ ಹತ್ರ ಸಿಗ್ತವೆ. ಕರ್ನೂಲ್ ಹತ್ರ ನಮಗೆ ಬೆಂಕಿ ಬಳಸಿದ್ದಕ್ಕೆ ಮಾಹಿತಿ ಸಿಗುತ್ತೆ. ಆಮೇಲೆ ಸೋಹಾನ್ ಕಣಿವೆ, ಎಲ್ಲಿ ಸೋಹಾನ್ ವ್ಯಾಲಿ ಪಾಕಿಸ್ತಾನದಲ್ಲಿ ಬರುತ್ತೆ, ಅಲ್ಲಿ ನಮಗೆ ಸಿಗ್ತವೆ ನೆಲೆಗಳು. ಇನ್ನು ಮೆಸೋಲಿಥಿಕ್ ಏಜ್, ಮೆಸೋ ಅಂದರೆ ಮಿಡಲ್, ಮಧ್ಯ, ಲಿಥಿಕ್ ಅಂದರೆ ಸ್ಟೋನ್, ಮಧ್ಯ ಶಿಲಾಯುಗ. ದಟ್ ಈಸ್ ಆಲ್ಸೋ ಕಾಲ್ಡ್ ಏಜ್ ಆಫ್ ಮೈಕ್ರೋಲಿಥ್ಸ್, ಸೂಕ್ಷ್ಮ ಶಿಲಾಯುಗಗಳ ಕಾಲ ಅಂತ ಕರೀತಾರೆ. ಅಂದರೆ ಇಂದಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಈ ಕಾಲದಲ್ಲಿ ಅವನು ಚಿಕ್ಕ ಚಿಕ್ಕ ಕಲ್ಲಿನ ಆಯುಧಗಳನ್ನು ಬಳಸ್ತಾ ಇದ್ದ. ತುಂಬ ನಯವಾದ ಸೂಕ್ಷ್ಮವಾದ ಕಲ್ಲಿನ ಬಳಸ್ತಾ ಇದ್ದ. ಅದರಿಂದ ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ. ಬಳಸ್ತಿದ್ದ ಆಯುಧ ಎಷ್ಟಿತ್ತು ಅಂತಂದರೆ 5 to 8 ಸೆಂಟಿಮೀಟರ್. ಅಂದರೆ ಹಿಂದೆ ಆ್ಯಸ್ ಇಟ್ ಈಸ್ ಬಳಸ್ತಾ ಇದ್ದ ಕಲ್ಲು, ಭೂಮಿನಲ್ಲಿ ಯಾವ ಥರ ಸಿಕ್ತಿತ್ತೋ ಅದನ್ನು. ಇಲ್ಲೇನು ಮಾಡ್ದ, ಇಟ್ಕೊಳ್ಳೋದಕ್ಕೆ ಇಡಿ ಮಾಡ್ದ, ಚೂಪ್ ಮಾಡಿಕೊಂಡ. ಮನುಷ್ಯ ಏನಾಯಿತು, ಬುದ್ಧಿ ಶಕ್ತಿ ಬೆಳವಣಿಗೆ ಆಯಿತು. ಈ ಥರ. ಆಮೇಲೆ ಇಲ್ಲಿ ಏನಪ್ಪ ಅಂದರೆ ನೋಡಿ, ಸೂಕ್ಷ್ಮ ಶಿಲೆಗಳನ್ನು ಬಳಸ್ತಾನೆ. ಡೊಮೆಸ್ಟಿಕೇಷನ್ ಆಫ್ ಅನಿಮಲ್ಸ್ ಸ್ಟಾರ್ಟೆಡ್. ಡೊಮೆಸ್ಟಿಕೇಷನ್ ಆಫ್ ಅನಿಮಲ್ಸ್ ಅಂದರೆ ಪ್ರಾಣಿ ಪಳಗಿಸುವಿಕೆ ಶುರುವಾಗುತ್ತೆ ಮಧ್ಯಶಿಲಾಯುಗದಲ್ಲಿ. ಫಸ್ಟ್ ಡೊಮೆಸ್ಟಿಕೇಟೆಡ್ ಅನಿಮಲ್ ಡಾಗ್, ಮೊದಲು ಪಳಗಿಸಿದ ಪ್ರಾಣಿ ನಾಯಿ ಆಗುತ್ತೆ. ಯಾಕೆಂದರೆ ಬೇಟೆ ಆಡ್ತಿರ್ತಾನೆ, ಆಹಾರ ಅನ್ವೇಷಣೆ ಮಾಡ್ತಿರ್ತಾನೆ. ಅಲ್ಲಿ ಬೇಟೆನಲ್ಲಿ ನಾಯಿ ಅವನಿಗೆ ಸಹಾಯ ಮಾಡೋದಕ್ಕೆ ಪ್ರಮುಖವಾಗಿ ಅದಕ್ಕೋಸ್ಕರ ನಾಯಿಯನ್ನು ಸಾಕ್ತಾನೆ. ಮತ್ತು ಇಲ್ಲೂ ಕೂಡ ಮನುಷ್ಯ ಒಂದು ಕಡೆ ನೆಲೆ ನಿಂತಿರಲಿಲ್ಲ, ಅಲೆಮಾರಿಯಾಗಿರ್ತಾನೆ. ಅಂಟರರ್ ಆ್ಯಂಡ್ ಫುಡ್ ಗ್ಯಾದರರ್, ಆಹಾರ ಅನ್ವೇಷಣೆ ಇತ್ಯಾದಿಯನ್ನು ಮಾಡ್ತಾ ಇರ್ತಾನೆ. ಬೇಟೆ, ಆಹಾರ ಅನ್ವೇಷಣೆಯಲ್ಲಿ ಬದುಕ್ತಾ ಇರ್ತಾನೆ ಮೆಸೋಲಿಥಿಕ್ಕಲ್ಲಿ. ಇನ್ನು ನವಶಿಲಾಯುಗದಲ್ಲಿ ತುಂಬ ಬೆಳವಣಿಗೆ ಆಗುತ್ತೆ. ದಟ್ ಇಸ್ ಕಾಲ್ಡ್ ನಿಯೋಲಿಥಿಕ್ ರೆವಲ್ಯೂಷನ್, ನವಶಿಲಾಯುಗದ ಕ್ರಾಂತಿ ಅಂತ ಕರೀತಾರೆ. ಅದನ್ನೇ ನವಶಿಲಾಯುಗ. ಇಲ್ಲೇನಾಗುತ್ತೆ, ಮನುಷ್ಯ ಸ್ಟಾರ್ಟೆಡ್ ಟು ಲರ್ನ್ ಅಗ್ರಿಕಲ್ಚರ್, ಕೃಷಿಯನ್ನು
ಮಾಡೋದಕ್ಕೆ ಶುರು ಮಾಡ್ತಾನೆ. ಕೃಷಿ ಮೊದಲು ಉಗಮ ಆಗಿದ್ದಲ್ಲಿ ಹೇಳಿದ್ದೆ ನಿನ್ನೆ, ಆಫ್ರಿಕಾದ ನೈಲ್ ನದಿಯ ಕಣಿವೆಯಲ್ಲಿ ಉಗಮ ಆಗಿ ಭಾರತಕ್ಕೆ ಬಂದ್ಬಿಡುತ್ತೆ. ಅಲ್ಲಿ ಭಾರತದಲ್ಲಿ ಮೆಹರ್ಗರ್ ಅಂತ ಬರುತ್ತೆ ಬಲೂಚಿಸ್ತಾನದ ಹತ್ರ. ಅಲ್ಲಿ ಅವನು ವೀಟ್ ಬಾರ್ಲಿಯನ್ನು ಬೆಳೀಲಿಕ್ಕೆ ಶುರು ಮಾಡ್ತಾನೆ. ಅಂದರೆ ಭಾರತೀಯ ಉಪಖಂಡದಲ್ಲಿ ಮೊದಲು ಕೃಷಿ ಆಗಿದ್ದು ಮೆಹರ್ಗರಲ್ಲಿ, ಅಲ್ಲಿಂದ ಭಾರತಕ್ಕೆ ಸ್ಪ್ರೆಡ್ ಆಗುತ್ತೆ. ವೀಟ್, ಗೋಧಿ ಮತ್ತು ಬಾರ್ಲಿಯನ್ನು ಅವನು ಬೆಳೀಲಿಕ್ಕೆ ಶುರು ಮಾಡ್ತಾನೆ. ಓಕೆ, ಸೊ ಆಗ ಏನಾಗುತ್ತೆ, ಬೆಳೀಲಿಕ್ಕೆ ಶುರು ಮಾಡಿದಾಗ ಕೃಷಿ ಉತ್ಪನ್ನ ಶುರುವಾಗುತ್ತೆ. ಅದನ್ನು ನವಶಿಲಾಯುಗದ ಕ್ರಾಂತಿ ಅಂತ ಕರೀತಾರೆ. ಯಾವಾಗ ಕೃಷಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೋ ಮನುಷ್ಯನಿಗೆ ಸಾಕಷ್ಟು ಟೈಮ್ ಸಿಗುತ್ತೆ. ಅದನ್ನು ಹೊಸ ಹೊಸ ಆವಿಷ್ಕಾರಗಳಲ್ಲಿ ಅದನ್ನು ಬಳಸ್ತಾನೆ ಆ ಟೈಮನ್ನು. ಏಕೆಂದರೆ ಬೇಟೆ ಆಡೋದು ತಪ್ಪುತ್ತೆ, ಆಹಾರ ಅನ್ವೇಷಣೆ ಮಾಡೋದು ತಪ್ಪುತ್ತೆ. ಯಾವಾಗ ಕೃಷಿಯನ್ನು ಬೆಳೆಯೋದಕ್ಕೆ ಶುರು ಮಾಡ್ತಾನೋ ಅವನು ಒಂದು ಕಡೆ ಸ್ಥಿರವಾಗಿ ನಿಲ್ಲೋದಕ್ಕೆ ಸಬ್ಸಿಸ್ಟೆನ್ಸ್ ಎಕಾನಮಿ ಡೆವಲಪ್ ಆಗುತ್ತೆ. ಒಂದು ಕಡೆ ಸ್ಥಿರವಾಗಿ ನಿಲ್ಲೋದಕ್ಕೆ ಶುರುವಾಗುತ್ತೆ. ಅದರಿಂದ ಜನಸಂಖ್ಯೆ ಹೆಚ್ಚಳ ಆಗುತ್ತೆ. ಓಕೆ, ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಓಕೆ, ಸೊ ಹಾಗಾಗಿ ಕೃಷಿ ಅವನು ಒಂದು ಕಡೆ ನೆಲೆ ನಿಲ್ಲೋದಕ್ಕೆ ಪ್ರಮುಖ ಕಾರಣ ಆಗುತ್ತೆ. ಓಕೆ, ಅದ್ರ ಜೊತೆಗೆ ಕೃಷಿಯಿಂದ ಕೈಗಾರಿಕೆಯಿಂದ ವ್ಯಾಪಾರ ಎಲ್ಲವೂ ಅಭಿವೃದ್ಧಿ ಆಗುತ್ತೆ ಒಂದೊಂದೊಂದೊಂದನೇ. ಓಕೆ, ಅದಾದಮೇಲೆ ಮ್ಯಾನ್ ಆಲ್ಸೋ ಲರ್ನ್ ಟು ವೀಲ್ ಮೇಡೆಡ್ ಪಾಟರಿ. ಸೊ ಈ ಕಾಲದಲ್ಲಿ ಏನೋ ಆಗುತ್ತೆ, ಅವನು ಕುಂಬಾರ ಚಕ್ರದ ಸಹಾಯದಿಂದ ಮಡಿಕೆ ತಯಾರಿಸೋದಕ್ಕೆ ಕಲ್ತ್ಕೊತಾನೆ. ನೋಡಿ, ಪೇಲಿಯೋಲಿಥಿಕಲ್ಲಿ ಅವನು ನೀರು ಎಲ್ಲಿತ್ತೋ ಅಲ್ಲಿ ವಾಸ ಮಾಡ್ತಿರ್ತಾನೆ. ಆಮೇಲೆ ಹ್ಯಾಂಡ್ ಮೇಡೆಡ್ ಪಾಟರಿ, ಕೈಯಿಂದ ಮಾಡಿರೋ ಮಡಿಕೆಗಳನ್ನು ತಯಾರಿಸ್ತಾ ಕಲಿತಾನೆ. ಇಲ್ಲಿ ಓಕೆ, ಕುಂಬಾರ ಚಕ್ರದಿಂದ ಮಾಡಿರುವ ಮಡಿಕೆ ತಯಾರಿಸೋದು ಕಲಿಸ್ತಾನೆ. ದಟ್ ಇಸ್ ಕಾಲ್ಡ್ ಟೆಕ್ನಿಕಲ್ ರೆವಲ್ಯೂಷನ್, ತಾಂತ್ರಿಕ ಕ್ರಾಂತಿ ಅಂತ ಕರೀತಾರೆ ಇದನ್ನು. ಏನು ಮಡಿಕೆಯನ್ನು ತಯಾರಿಸೋದಕ್ಕೆ ಶುರು ಮಾಡ್ತಾನೆ ಅದನ್ನು ತಾಂತ್ರಿಕ ಕ್ರಾಂತಿ ಅಂತ ಹೇಳಿ ಅದನ್ನು ಕರೀತಾರೆ. ಓಕೆ, ಆಮೇಲೆ ಏನಾಗುತ್ತೆ, ಸೊ ಯಾವಾಗ ಕೃಷಿ ಈ ಥರ ಎಲ್ಲ ಉಗಮ ಆಗುತ್ತೋ ಈ ಭಾಗದಲ್ಲಿ ವಿಲೇಜ್ ಕಲ್ಚರ್ಸ್, ಗ್ರಾಮೀಣ ಸಂಸ್ಕೃತಿಗಳು ಶುರುವಾಗ್ತವೆ. ವಿಲೇಜ್ ಕಲ್ಚರ್ಸ್ ಡೆವಲಪ್. ಅವನ್ನ ನಿಯೋಲಿಥಿಕ್ ಕಲ್ಚರ್ಸ್, ನವಶಿಲಾಯುಗದ ಸಂಸ್ಕೃತಿಗಳು ಅಂತ ಕರೀತಾರೆ. ಆ ನವಶಿಲಾಯುಗದ ಸಂಸ್ಕೃತಿಗಳು ಓಕೆ ಕಾರಣ ಆಗ್ತವೆ. ನವಶಿಲಾಯುಗದ ಸಂಸ್ಕೃತಿಗಳು ಉಗಮ ಆಗ್ತವೆ. ಅಂದರೆ ಗ್ರಾಮೀಣ ಸಂಸ್ಕೃತಿಗಳು, ಗುಂಪಾಗಿ ನಿಲ್ಲೋದು, ಗುಂಪಾಗಿ ಒಂದು ಕಡೆ ವಾಸ ಮಾಡ್ತಿರ್ತಾರೆ. ಹಳ್ಳಿಗಳ ನಿರ್ಮಾಣ ಆಗುತ್ತೆ, ರಸ್ತೆಗಳ ನಿರ್ಮಾಣ ಪ್ರಾರಂಭ ಆಗುತ್ತೆ. ಆಮೇಲೆ ಅಲ್ಲಿ ಸುಮಾರು 2000-3000 ವರ್ಷ ಇಲ್ಲಿ ನವಶಿಲಾಯುಗದ ಸಂಸ್ಕೃತಿಗಳು ಬರ್ತವೆ. ಇಲ್ಲಿ ಕಾಶ್ಮೀರದಲ್ಲಿ ಓಕೆ ಬುರ್ಜೋಹೋಮ್ ಅಂತ ಬರುತ್ತೆ. ಬುರ್ಜೋಹೋಮ್, ಗುಫ್ರಕಾಲ್ ಇವೆಲ್ಲ ನವಶಿಲಾಯುಗದ ಸಂಸ್ಕೃತಿಗಳು. ಮಾರ್ ಅಂತ ಎಲ್ಲ ಬರುತ್ತೆ. ಓಕೆ, ಇಲ್ಲಿ ಪಿಟ್ಟು ಡ್ವೆಲ್ಲಿಂಗ್, ಇಲ್ಲಿ ಹಳ್ಳಿಗಳಲ್ಲೇ ವಾಸ ಮಾಡಿದ್ರೆ ಇಲ್ಲಿ ಗುಳಿ ಮನೆಗಳು, ಭೂಮಿ ಒಳಗಡೆ ಅವನು ವಾಸ ಮಾಡ್ತಾ ಇರ್ತಾನೆ. ಇಲ್ಲಿ ಜಾರ್ವೆ ಕಲ್ಚರ್, ಮಾಳ್ವಾ ಕಲ್ಚರ್ ಅಂತ ಬರುತ್ತೆ. ಮಾಳ್ವಾ ಸಂಸ್ಕೃತಿ, ರಾಜಸ್ಥಾನದಲ್ಲಿ ಜಾರ್ವೆ ಸಂಸ್ಕೃತಿ. ಅದೇ ಥರ ಇಲ್ಲಿ ದೈಮಾಬಾದ್ ಕಲ್ಚರ್, ಆಹಾರ ಕಲ್ಚರ್, ಆಹಾರ ಸಂಸ್ಕೃತಿ. ಇವೆಲ್ಲ ನವಶಿಲಾಯುಗದ ಸಂಸ್ಕೃತಿಗಳು ಬರ್ತವೆ. ಇನಾಮ್ಗಾಂವ್ ಅಂತ ಬರುತ್ತೆ, ಇನಾಮ್ಗಾಂವ್ ಕಲ್ಚರ್. ಅಲ್ಲಿ ಮನೆಗಳು ಇದ್ದಿದ್ದಕ್ಕೆ ನಮಗೆ ದಾಖಲೆಗಳು ಸಿಗುತ್ತೆ ಇನಾಮ್ಗಾಂವಲ್ಲಿ. ಓಕೆ, ಈ ಥರ ನವಶಿಲಾಯುಗದ ಸಂಸ್ಕೃತಿಗಳು ಉಗಮ ಆಗ್ತವೆ ಭಾರತದಲ್ಲಿ. ಓಕೆ, ಸೊ ಪೇಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್ ಆದಮೇಲೆ ಓಕೆ ಇನಾಮ್ಗಾಂವ್, ಕಯತ ಕಲ್ಚರ್, ಕಯತ ಸಂಸ್ಕೃತಿ ಎಲ್ಲ ಉಗಮ ಆಗ್ತವೆ. ಓಕೆ, ಆಮೇಲೆ ಏನು ಮಾಡ್ತಿದ್ದನು, ಸ್ಟೋನನ್ನು ಬಳಸೋದಕ್ಕೆ ಶುರು ಮಾಡಿದವನು ಓಕೆ ಮೆಟಲನ್ನು ಬಳಸೋದಕ್ಕೆ ಶುರು ಮಾಡ್ತಾನೆ, ಲೋಹವನ್ನು ಬಳಸೋದಕ್ಕೆ ಶುರು ಮಾಡ್ತಾನೆ. ಮನುಷ್ಯ ಮೊದಲು ಕಲ್ಲನ್ನು ಬಳಸ್ತಾ ಇರ್ತಾನೆ, ಆಮೇಲೆ ಬೋನ್ ಟೂಲ್ಸ್, ಎಲುಬುಗಳನ್ನು ಬಳಸ್ತಾ ಇರ್ತಾನೆ, ಮೂಳೆಯನ್ನು, ಮೆಟಲನ್ನು ಬಳಸೋದಕ್ಕೆ ಶುರು ಮಾಡ್ತಾನೆ. ಫಸ್ಟು ಬಳಸಿದ ಲೋಹ ಕಾಪರ್, ತಾಮ್ರ ಆಗಿರುತ್ತೆ. ಹಾಗಾಗಿ ಕಾಪರ್ ಮತ್ತು ಸ್ಟೋನ್, ಕಾಪರ್, ತಾಮ್ರ ಮತ್ತು ಕಲ್ಲನ್ನು ಜೊತೆಯಾಗಿ ಬಳಸೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿಂದ ಚಾಲ್ಕೋಲಿಥಿಕ್ ಕಲ್ಚರ್ ಶುರುವಾಗುತ್ತೆ, ಚಾಲ್ಕೋಲಿಥಿಕ್ ಸಂಸ್ಕೃತಿಗಳು ಶುರುವಾಗುತ್ತೆ, ಚಾಲ್ಕೋಲಿಥಿಕ್ ಕಲ್ಚರ್ಸ್. ಕಾಪರ್ ಮತ್ತು ಸ್ಟೋನನ್ನು ಬಳಸೋದಕ್ಕೆ ಶುರು ಮಾಡಿ ಚಾಲ್ಕೋಲಿಥಿಕ್ ಕಲ್ಚರ್. ಚಾಲ್ಕೋ ಅಂದರೆ ತಾಮ್ರ, ಲಿಥಿಕ್ ಅಂದರೆ ಸ್ಟೋನ್. ಸೊ ಅದನ್ನು ಬಳಸೋದಕ್ಕೆ ಶುರು ಮಾಡ್ತಾನೆ.
ಸೊ ಆಮೇಲೆ ಏನಾಗುತ್ತೆ, ಚಾಲ್ಕೋ ಲಿಥಿಕ್ ಜೊತೆಗೆ ಕಾಪರ್ ಮತ್ತು ಟಿನ್, ಓಕೆ, ತಾಮ್ರ ಮತ್ತು ತವರ ಬಳಸೋದಕ್ಕೆ ಶುರು ಮಾಡ್ತಾನೆ. ಎರಡನ್ನು ಮಿಕ್ಸ್ ಮಾಡಿ ಒಂದು ಮಿಶ್ರಲೋಹವನ್ನು ಶುರು ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಬ್ರಾನ್ಸ್, ಕಂಚಿನ ಯುಗ ಶುರುವಾಗುತ್ತೆ. ಕಂಚಿನ ಯುಗ ನೋಡಿ. ಮೆಟಲ್ ಏಜನ್ನು ನಾವು ತೆಗೆದುಕೊಂಡ್ರೆ ಮೆಟಲ್ ಏಜನ್ನು ಈ ಥರ ಡಿವೈಡ್ ಮಾಡ್ತಾರೆ. ಲೋಹ ಯುಗವನ್ನು ಒಂದು ಚಾಲ್ಕೋಲಿಥಿಕ್ ಸಂಸ್ಕೃತಿ, ಚಾಲ್ಕೋಲಿಥಿಕ್ ಏಜ್, ಓಕೆ. ಅದಾದ ನಂತರ ಬ್ರಾನ್ಸ್ ಕಂಚಿನ ಯುಗ. ಇದಕ್ಕೆ ಎಕ್ಸಾಂಪಲ್ಲು ಸಿಂಧೂ ಬಯಲಿನ ನಾಗರಿಕತೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆ್ಯಂಡ್ ಐರನ್ ಏಜ್. ಈಗ ಪ್ರಸ್ತುತ ಇರೋದು ಕಬ್ಬಿಣದ ಯುಗದಲ್ಲಿ. ನೋಡಿ, ಲೋಹವನ್ನು ಆಧಾರವಾಗಿ ಇಟ್ಕೊಂಡು ಮಾನವ ಸಮಾಜವನ್ನು 3 ಭಾಗಗಳಾಗಿ ವಿಭಾಗ ಮಾಡ್ತಾರೆ. ಬಳಸ್ತಿದ್ದಂಥ ಲೋಹ, ಒಂದು ಚಾಲ್ಕೋಲಿಥಿಕ್ ಯುಗ, ಅಲ್ಲಿ ಕಾಪರನ್ನು ಬಳಸ್ತಿರ್ತಾರೆ. ಬ್ರಾನ್ಸ್ ಏಜ್, ಇಂಡಸ್ ವ್ಯಾಲಿ ಸಿಂಧೂ ನಾಗರಿಕತೆ, ಐರನ್ ಏಜ್ ಕಬ್ಬಿಣದ ಯುಗ ಅಂತ ಹೇಳಿ 3 ಯುಗಗಳು ಬರ್ತವೆ. ಸೊ ಈ ಥರ ಚಾಲ್ಕೋಲಿಥಿಕ್ ಸಂಸ್ಕೃತಿಗಳು ಅಂದರೆ ನವಶಿಲಾಯುಗದ ಸಂಸ್ಕೃತಿಗಳು ಉಗಮ ಆಗ್ತವೆ. ಆ ನವಶಿಲಾಯುಗದ ಸಂಸ್ಕೃತಿಗಳು ಉಗಮ ಆಗಿ ಅಂದರೆ ಡೆವಲಪ್ ಆಗಿ ಸೊ ಅಗ್ರಿಕಲ್ಚರಿಂದ ಇಂಡಸ್ಟ್ರಿ, ಕೈಗಾರಿಕೆಯಿಂದ ವ್ಯಾಪಾರ, ಇವೆಲ್ಲ ಅಭಿವೃದ್ಧಿ ಹೊಂದಿ ಭಾರತದ ವಾಯುವ್ಯ ಭಾಗದಲ್ಲಿ ಒಂದು ನಾಗರಿಕತೆ ನಿರ್ಮಾಣ ಆಗುತ್ತೆ. ಅದೇ ಸಿಂಧೂ ಬಯಲಿನ ನಾಗರಿಕತೆ. ಈ ನಾಗರಿಕತೆ ಸುಮಾರು 2500 ಕ್ರಿಸ್ತಪೂರ್ವದಿಂದ 1500 ಕ್ರಿಸ್ತಪೂರ್ವದ ಅವಧಿನಲ್ಲಿ ಭಾರತದ ವಾಯುವ್ಯ ಭಾಗದಲ್ಲಿ ಬರುತ್ತೆ, ಡೆವಲಪ್ ಆಗುತ್ತೆ. ಅಂದರೆ ಅದಕ್ಕಿಂತ ಮುಂಚೆ ಅಲ್ಲಿ ನವಶಿಲಾಯುಗ ಸಂಸ್ಕೃತಿಗಳು ಬರ್ತವೆ. ಆ ನವಶಿಲಾಯುಗದ ಸಂಸ್ಕೃತಿಗಳು ಡೆವಲಪ್ ಆಗ್ತವೆ. ಅದೇ ಥರ ಕರ್ನಾಟಕದಲ್ಲೂ ನವಶಿಲಾಯುಗದ ಸಂಸ್ಕೃತಿಗಳು ಸಿಗ್ತವೆ, ತುಂಬಾ ಸಿಗ್ತವೆ. ಹುಣಸಗಿ, ಪಿಕ್ಲಿಹಾಳ, ತೆಕ್ಕಲಕೋಟೆ, ಓಕೆ, ಟಿ ನರಸೀಪುರ, ಓಕೆ, ಈ ಥರ ನಮಗೆ ಕರ್ನಾಟಕದಲ್ಲಿ ನವಶಿಲಾಯುಗದ ಸಂಸ್ಕೃತಿಗಳು ಸಿಗ್ತವೆ. ಬೂದಿ ದಿಬ್ಬಗಳು ಸಿಗ್ತವೆ. ಕರ್ನಾಟಕದ ನವಶಿಲಾಯುಗದ ಸಂಸ್ಕೃತಿಯ ವೈಶಿಷ್ಟ್ಯ ಬೂದಿ ದಿಬ್ಬಗಳು, ಆ್ಯಶ್ ಮೌಂಟ್ಸ್ ಅಂತ ಕರೀತಾರೆ. ಪಶುಗಳನ್ನೆಲ್ಲ ಒಂದು ಕಡೆ ಕಟ್ಟಿ ಹಾಕ್ತಿರ್ತಾರೆ. ಆಮೇಲೆ ಏನು ಸಗಣಿ ಇರುತ್ತೆ ಅದಕ್ಕೆ ಬೆಂಕಿ ಹಾಕಿ ಹೋಗ್ತಾ ಇರ್ತಾರೆ. ಆ ಬೆಂಕಿ ಹತ್ಕೊಂಡು ಹುರಿದು ಆಮೇಲೆ ಒಂದಷ್ಟು ವರ್ಷಗಳಾದಮೇಲೆ ವಾಪಸ್ ಬರ್ತಿರ್ತಾರೆ. ಆ ಥರ ಬೂದಿ ದಿಬ್ಬಗಳು ನಮಗೆ ಸಿಗ್ತವೆ. ಡಾಲ್ಮೆನ್ಸ್, ಮೆಗಾಲಿಥಿಕ್ ಕಲ್ಚರ್ ಸಿಗ್ತವೆ. ಡಾಲ್ಮೆನ್ಸ್ ಅಂತ ಅಂದರೆ ಸತ್ತವನನ್ನು ಊದ್ಬಿಟ್ಟು ಅದ್ರ ಮೇಲೆ ಈ ಥರ ಕಲ್ಲನ್ನು ಇಟ್ಬಿಟ್ಟು ಈ ಥರ ಕ್ಯಾಪ್ಸ್ಟೋನನ್ನು ಹಾಕಿರ್ತಾರೆ. ಇವನ್ನ ಡಾಲ್ಮೆನ್ಸ್ ಅಂತ ಕರೀತಾರೆ. ಓಕೆ, ಈ ಡಾಲ್ಮೆನ್ಗಳು ಕೂಡ ನಮಗೆ ಸಿಗ್ತವೆ. ಮುಂದೆ ಬರುತ್ತೆ ಕರ್ನಾಟಕ ಹಿಸ್ಟ್ರಿನಲ್ಲಿ, ಅಲ್ಲಿ ನಾವು ನೋಡ್ತೀವಿ. ಅವು ಕರ್ನಾಟಕದ ನವಶಿಲಾಯುಗದ ಲಕ್ಷಣಗಳು. ಓಕೆ, ಈ ಥರ ಸ್ಟೋನ್ ಏಜ್ ಅಂತ ಇಟ್ಟಿದ್ದಾರೆ. ಸ್ಟೋನ್ ಏಜ್, ಪ್ರೀ ಹಿಸ್ಟಾರಿಕ್ ಏಜ್, ಪೇಲಿಯೋಲಿಥಿಕ್ ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ನಂತರ ಭಾರತದ ವಾಯುವ್ಯ ಭಾಗದಲ್ಲಿ ಯಾವ ಶುರುವಾಗುತ್ತೆ? ಸಿಂಧೂ ಬಯಲಿನ ನಾಗರಿಕತೆ. ಇದು ಯಾವ ಕಾಲಘಟ್ಟಕ್ಕೆ ಬರುತ್ತೆ? ಪ್ರೋಟೋ ಇತಿಹಾಸ. ಅಂದರೆ ಈ ಪ್ರೋಟೋ ಇತಿಹಾಸ ಅಂದರೆ ನೋಡಿ, ಪ್ರೀ ಹಿಸ್ಟರಿಗೆ ನಮಗೆ ಯಾವುದೇ ಲಿಪಿ ಇಲ್ಲ. ಓಕೆ, ಇಲ್ಲಿ ಪ್ರೋಟೋ ಹಿಸ್ಟರಿ, ಸಿಂಧೂ ಬಯಲಿನ ನಾಗರಿಕತೆಗೆ ವಿ ಹ್ಯಾವ್ ಸ್ಕ್ರಿಪ್ಟ್, ಲಿಪಿ ಇದೆ. ಓಕೆ, ಲ್ಯಾಂಗ್ವೇಜ್, ಭಾಷೆನೂ ಇದೆ. ಸಿಂಧೂ ನಾಗರಿಕತೆಯ ಜನ ತಮ್ಮದೇ ಆದ ಒಂದು ಹೊಸ ಲಿಪಿಯನ್ನು ಡೆವಲಪ್ ಮಾಡ್ಕೊಂಡಿರ್ತಾರೆ. ದಟ್ ಈಸ್ ಕಾಲ್ಡ್ ಪಿಕ್ಟೋಗ್ರಫಿಕ್, ಚಿತ್ರಲಿಪಿ. ಪಿಕ್ಟೋಗ್ರಫಿಕ್ ಅಂತ ಹೇಳಿ ಕರೀತಾರೆ, ಚಿತ್ರಲಿಪಿ ಅಂತ ಹೇಳಿ ಅದನ್ನು ಕರೀತಾರೆ. ಅಕ್ಷರಗಳ ಮಧ್ಯೆ ಚಿತ್ರವನ್ನು ಬಳಸ್ತಾ ಇದ್ದರು. ಓಕೆ, ಅಕ್ಷರಗಳ ಮಧ್ಯೆ ಚಿತ್ರವನ್ನು ಬಳಸ್ತಾ ಇದ್ದರು. ಆ ಚಿತ್ರ ಏನು ಹೇಳುತ್ತೆ ಅಂತ ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಹಾಗಾಗಿ 5000 ವರ್ಷ ಆದ್ರೂ ಸಿಂಧೂ ನಾಗರಿಕತೆಯ ಲಿಪಿಯನ್ನು ಡಿಕೋಡ್ ಮಾಡೋದಕ್ಕೆ, ಓದಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಹಾಗಾಗಿ ನೋಡಿ, ಪ್ರೋಟೋ ಹಿಸ್ಟ್ರಿ ಕೂಡ ವಿ ಸ್ಟಡಿ ಪ್ರೋಟೋ ಹಿಸ್ಟ್ರಿ ಬೇಸ್ಡ್ ಆನ್ ಮೆಟೀರಿಯಲ್ ರಿಮೈನ್ಸ್. ಅಲ್ಲಿ ಸಿಕ್ಕ ವಸ್ತು ಅವಶೇಷಗಳ ಆಧಾರದ ಮೇಲೆ ಇದನ್ನು ಕೂಡ ನಾವು ಅಧ್ಯಯನ ಮಾಡ್ತೀವಿ. ಅಲ್ಲಿಂದ ಮುಂದಕ್ಕೆ ಇತಿಹಾಸ ಶುರುವಾಗುತ್ತೆ. ನೋಡಿ, ಪ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ, ಹಿಸ್ಟ್ರಿ. ಇತಿಹಾಸ ಎಲ್ಲಿಂದ ಶುರುವಾಗುತ್ತೆ? ಎಲ್ಲಿ ನಾವು ಓಕೆ ಸಾಹಿತ್ಯವನ್ನು ಓದಿ ಅರ್ಥ ಮಾಡ್ಕೊಳ್ತೀವಿ, ಅಲ್ಲಿಂದ ಇತಿಹಾಸ ಶುರುವಾಗುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಓದಿದ ಕೃತಿ ಯಾವುದು? ಋಗ್ವೇದ. ಓಕೆ, ಹಾಗಾಗಿ ಭಾಷೆ ಇತಿಹಾಸದ ಉಸಿರು ಅಂತ ಹೇಳ್ತಾರೆ. ಭಾಷೆ ಪ್ರಮುಖವಾಗಿ ಬೇಕಾಗುತ್ತೆ, ಅಲ್ಲಿಂದ ನಮಗೆ ಶುರುವಾಗುತ್ತೆ ನೈಜ ಇತಿಹಾಸ. ಹಾಗಾಗಿ ಇವೆರಡನ್ನೂ ನಾವು ಅಲ್ಲಿ ಸಿಕ್ಕ ವಸ್ತು ಅವಶೇಷಗಳ ಆಧಾರದ ಮೇಲೆ ಅಧ್ಯಯನ ಮಾಡ್ತೀವಿ.
ಓಕೆ, ಇಷ್ಟು ನಿಮಗೆ 3rd and 4th ಸೆಷನ್, 3 ಮತ್ತು 4ನೇ ಸೆಷನ್. ಈಗ ನಾವು ಕ್ವಶನ್ಸನ್ನು ನೋಡೋಣ. ಫಸ್ಟ್, ಇತಿಹಾಸ ಅಂದರೆ ಏನು? ವಾಟ್ ಈಸ್ ಹಿಸ್ಟರಿ? ಇತಿಹಾಸ ಅಂದರೆ ನೋಡಿ, ಭವಿಷ್ಯದ ಅಧ್ಯಯನ, ಪ್ರಸ್ತುತ ಘಟನೆಗಳ ವರದಿ, ಕಾಲ್ಪನಿಕ ಕಥೆಗಳ ಸಂಗ್ರಹ, ಭೂತಕಾಲದ ಘಟನೆಗಳನ್ನು ಅಧ್ಯಯನ ಮತ್ತು ವಿಶ್ಲೇಷಣೆ. ಅಂದರೆ ಗತಿಸಿ ಹೋದ ಕಾಲಗಳನ್ನು ಅಧ್ಯಯನ ಮಾಡೋದು, ಹಿಂದೆ ನಡೆದಿರೋ ಕಾಲಗಳನ್ನು ಅಧ್ಯಯನ ಮಾಡಿ ವಿಶ್ಲೇಷಣೆ ಮಾಡೋದು. ಅಂದರೆ 4th one, D is the ಆನ್ಸರ್. ಇತಿಹಾಸವನ್ನು ಇತಿಹಾಸ ಎಂದು ಸಂಸ್ಕೃತದಲ್ಲಿ ಏಕೆ ಕರೆಯಲಾಗುತ್ತದೆ? ಇದು ಕೇವಲ ರಾಜರ ಕಥೆಗಳು. ಇತಿ ಹ ಅಸ ಹೀಗೆ ಆಯಿತು. ಭವಿಷ್ಯವನ್ನು ಹೇಳುತ್ತದೆ. ಕೇವಲ ಧಾರ್ಮಿಕ ಗ್ರಂಥಗಳು. ಸೊ ಸೆಕೆಂಡ್ ಒನ್, ಸಿ ಈಸ್ ದ ಆನ್ಸರ್. ಇತಿ ಹ ಅಸ ಅಂತ ಹೇಳಿ ಆಗುತ್ತೆ. ಓಕೆ, ಇತಿಹಾಸ ಅಧ್ಯಯನದ ಮುಖ್ಯ ಉದ್ದೇಶ ಭೂತಕಾಲಗಳಿಂದ ಪಾಠ ಕಲಿಯುವುದು, ಭವಿಷ್ಯವನ್ನು ಊಹಿಸುವುದು, ಧಾರ್ಮಿಕ ಕಥೆಗಳನ್ನು ಪ್ರಸಾರ ಮಾಡುವುದು, ಕೇವಲ ರಾಜಕೀಯ ಘಟನೆಗಳನ್ನು ದಾಖಲಿಸುವುದು. ಸೊ ಏನು ಭೂತಕಾಲಗಳ ಅದರಿಂದ ಏನು ನಡೆದಿರುತ್ತೆ ಅದರಿಂದ ಪಾಠವನ್ನು ಕಲಿಯೋದು ನಮಗೆ ಇತಿಹಾಸದ ಮುಖ್ಯ ಉದ್ದೇಶ. ಇತಿಹಾಸ ಅಧ್ಯಯನಕ್ಕೆ ಪ್ರಮುಖ ಆಧಾರವಾಗಿ ಬಳಸುವುದು ಯಾವುದು? ಕೇವಲ ಪುರಾಣಗಳು, ಪುರಾತತ್ವ, ಶಾಸನ, ನಾಣ್ಯ, ಸಾಹಿತ್ಯ, ಕೇವಲ ಜನಪದ ಕಥೆಗಳು, ಆಧುನಿಕ ಪತ್ರಿಕೆಗಳು. ಯಾವುದು? ಪುರಾತತ್ವಶಾಸ್ತ್ರ, ನಾಣ್ಯಗಳು, ಶಾಸನಗಳು, ಇವುಗಳನ್ನು ಅದಕ್ಕೆ ನಾವು ಬಳಸ್ತೀವಿ. ಓಕೆ, ಪ್ರಾಚೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಲು ಮುಖ್ಯವಾಗಿ ಬಳಸುವ ಆಧಾರ ಯಾವುದನ್ನು ಬಳಸ್ತೀವಿ? ಆಧಾರಗಳು ಪ್ರವಾಸಿಗಳ ವರದಿಗಳು ಮಾತ್ರ. ಇಲ್ಲಿ ಮಾತ್ರ ಅಂತ ಇದೆ, ಹಾಗಾಗಿ ತಪ್ಪು. ಕೇವಲ ವೇದಗಳು, ಇಲ್ಲಿ ಕೇವಲ ಅಂತ ಇದೆ, ಹಾಗಾಗಿ ತಪ್ಪು. ಶಾಸನಗಳು, ನಾಣ್ಯಗಳು, ಪುರಾತತ್ವ ಇವು. ಆಧುನಿಕ ಛಾಯಾಚಿತ್ರಗಳು ತಪ್ಪು. ಸೊ ಶಾಸನಗಳು, ನಾಣ್ಯಗಳು, ಸಾಹಿತ್ಯ ಮತ್ತು ಪುರಾತತ್ವ ಶಿಥಿಲಗಳು. ಆರ್ಕಿಯಾಲಜಿ ಅಂದರೆ ಏನು? ಲಿಖಿತ ದಾಖಲೆಗಳ ಅಧ್ಯಯನ ತಪ್ಪು. ಧಾರ್ಮಿಕ ಗ್ರಂಥಗಳ ವ್ಯಾಖ್ಯಾನ ತಪ್ಪು. ಭವಿಷ್ಯದ ಊಹೆ, ಭೂತಕಾಲದ ಭೌತಿಕ ಅವಶೇಷಗಳ ಮೂಲಕ ಅಧ್ಯಯನ ಮಾಡುವಂಥದ್ದು, ಅದನ್ನು ಪುರಾತತ್ವಶಾಸ್ತ್ರ ಅಂತ ಹೇಳಿ ಕರೀತಾರೆ. ಶಾಸನಗಳು ಯಾವ ರೂಪದಲ್ಲಿ ದೊರೆಯುತ್ತವೆ? ಕಲ್ಲುಗಳು, ತಾಮ್ರಪಟಗಳು, ಸ್ತಂಭಗಳು, ಗುಹೆಗಳ ಗೋಡೆಗಳ ಮೇಲೆ. ಆಧುನಿಕ ಪುಸ್ತಕಗಳಲ್ಲಿ ಸಿಗಲ್ಲ. ಕೇವಲ ಕಾಗದದ ಮೇಲೆ, ಧ್ವನಿ ರೆಕಾರ್ಡಿಂಗ್ನಲ್ಲಿ ಸಿಗಲ್ಲ. ಸೊ ತಾಮ್ರಪಟ ಅಂದರೆ ಕಾಪರ್ ಪ್ಲೇಟ್, ಅದರಲ್ಲಿ ನಮಗೆ ಶಾಸನಗಳು ಸಿಗ್ತವೆ. ಪ್ರಾಚೀನ ಭಾರತದ ನಾಣ್ಯಗಳು ಯಾವ ಮಾಹಿತಿಯನ್ನು ನೀಡುತ್ತವೆ? ರಾಜರ ಹೆಸರು, ಚಿತ್ರ, ಧರ್ಮ, ಕಾಲಘಟ್ಟ, ಆಧುನಿಕ ಬ್ಯಾಂಕ್ನ ವಿವರ. ಓಕೆ, ಹವಾಮಾನ ಮಾಹಿತಿ, ಆಹಾರದ ಬೆಲೆ. ಯಾವುದೂ ಅಲ್ಲ. ರಾಜರ ಹೆಸರು, ಚಿತ್ರ, ಇವುಗಳನ್ನ ನಾವು ನೋಡ್ತೀವಿ. ಓಕೆ, ಮೌಖಿಕ ಸಾಹಿತ್ಯ ಅಂದರೆ ಏನು? ಓರಲ್ ಟ್ರೆಡಿಷನ್, ಲಿಖಿತ ಗ್ರಂಥಗಳು, ಪೀಳಿಗೆಯಿಂದ ಪೀಳಿಗೆಗೆ ಬಾಯಿ ಮಾತಿನ ಮೂಲಕ ರಕ್ಷಣೆಯಾಗುವ ಕಥೆಗಳು, ಗೀತೆಗಳು, ರಾಜಕೀಯ ದಾಖಲೆಗಳು, ಆಡಿಯೋ ಕಾರ್ಯಕ್ರಮ. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಮೌಖಿಕ ಸಾಹಿತ್ಯ ಅಂದರೆ ಏನು? ಇತಿಹಾಸ ಅಧ್ಯಯನದಲ್ಲಿ ಕಾಲಗಣನೆಗೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂದರೆ ನಿಮ್ಮ ಬುಕ್ ಏನಿದೆ A to Z ಪಾಯಿಂಟ್ ಪಿನ್ ಟು ಪಿನ್ ಓದಿರಬೇಕು. ಕ್ವಶನ್ ಎಲ್ಲಿ ಫ್ರೇಮ್ ಮಾಡ್ತಾನೋ ಗೊತ್ತಿಲ್ಲ, ಯಾಕೆಂದರೆ ಇರೋದೇ ಕಡಿಮೆ ಸಿಲಬಸ್ಸು, ಅದನ್ನು ಪಿನ್ ಟು ಪಿನ್ ಓದಿರಬೇಕು. ಕ್ವಶನ್ ಹೆಂಗೆ ಬೇಕಾದ್ರೂ ಫ್ರೇಮ್ ಮಾಡ್ಬೋದು. ಓಕೆ, ಅದಕ್ಕೋಸ್ಕರನೇ ಕ್ಲಾಸ್ ಬೇಕು ಅನ್ನೋದು. ಇತಿಹಾಸ ಅಧ್ಯಯನದಲ್ಲಿ ಕಾಲಗಣನೆ, ಕ್ರಾನಾಲಜಿ ಯಾವುದಕ್ಕೆ ಮಹತ್ವ ನೀಡುತ್ತೆ? ಕ್ರಾನಾಲಜಿ ಓಕೆ, ಕೇವಲ ರಾಜರ ಹೆಸರುಗಳನ್ನು ತಿಳಿಯಲು, ಭವಿಷ್ಯವನ್ನು ಊಹಿಸಲು, ಕಥೆಗಳನ್ನು ಬರೆಯಲು, ಘಟನೆಗಳನ್ನು ಸರಿಯಾದ ಕ್ರಮದಲ್ಲಿ ಇರಿಸುವುದಕ್ಕೆ. ಓಕೆ, ಇತಿಹಾಸ ಪುರಾಣಗಳಿಗಿಂತ ಭಿನ್ನ ಏಕೆ? ಇತಿಹಾಸ ಸಾಕ್ಷಾತ್ಕಾರವಾಗಿದೆ, ಪುರಾಣಗಳು ಧಾರ್ಮಿಕ, ಕಾಲ್ಪನಿಕ. ಇತಿಹಾಸ ಕೇವಲ ರಾಜಕೀಯ, ಪುರಾಣಗಳು ಧಾರ್ಮಿಕ. ಆಧುನಿಕ ಇತಿಹಾಸ, ಆಧುನಿಕ ಪುರಾಣಗಳು ಹಳೆಯದು, ಎರಡು ಒಂದೇ. ಸೊ ದಿಸ್ ಈಸ್ ದ ಆನ್ಸರ್. ಇತಿಹಾಸಕ್ಕೆ ಸಾಕ್ಷ್ಯ ಇದೆ, ಪುರಾಣಗಳಿಗೆ ಸಾಕ್ಷ್ಯ ಇಲ್ಲ, ಅವು ಕೇವಲ ಕಾಲ್ಪನಿಕ. ಓಕೆ, ಭಾರತೀಯ ಇತಿಹಾಸದ ಅಧ್ಯಯನಕ್ಕೆ ವಿದೇಶಿ ಆಧಾರಗಳು ಯಾವುವು? ಮೆಗಸ್ತನೀಸ್, ಪಾಹಿಯಾನ್, UN ಸಂಘ ವರದಿಗಳು, ಆಸ್ಟ್ರೇಲಿಯನ್ ಇತಿಹಾಸ, ಆಫ್ರಿಕನ್ ದಾಖಲೆ, ಕೇವಲ ಆಧುನಿಕ ಯುರೋಪಿಯನ್ ಪುಸ್ತಕಗಳು. ಫಸ್ಟ್ ಒನ್ ಈಸ್ ಆನ್ಸರ್.
ಇತಿಹಾಸವು ಭೂತಕಾಲದ ಘಟನೆಗಳನ್ನು ಕೇವಲ ದಾಖಲಿಸುವುದು. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಿ, ಇತಿಹಾಸವು ಘಟನೆಗಳನ್ನು ವಿಶ್ಲೇಷಿಸಿ ಕಾರಣ ಪರಿಣಾಮ ತಿಳಿಸುತ್ತದೆ. ಏನು ಆನ್ಸರು? ಎರಡೂ ಸರಿ. ಅದು ಭೂತಕಾಲದ ಘಟನೆಗಳನ್ನು ಹೇಳುತ್ತೆ, ವಿಶ್ಲೇಷಣೆ ಮಾಡುತ್ತೆ, ಕಾರಣ ಕಾಸ್ ಆ್ಯಂಡ್ ಎಫೆಕ್ಟನ್ನು ತಿಳಿಸುತ್ತೆ. ಪುರಾತತ್ವಶಾಸ್ತ್ರವು ಲಿಖಿತ ದಾಖಲೆಗಳನ್ನು ಮಾತ್ರ ಅಧ್ಯಯನ ಮಾಡುತ್ತದೆ. ಲಿಖಿತ ದಾಖಲೆ ಅಧ್ಯಯನ ಮಾಡುತ್ತಾ? ಇಲ್ಲ, ತಪ್ಪು. ಪುರಾತತ್ವಶಾಸ್ತ್ರವು ಭೌತಿಕ ಅವಶೇಷಗಳ ಮೂಲಕ ಭೂತಕಾಲವನ್ನು ಪುನರ್ನಿರ್ಮಾಣ ಮಾಡುತ್ತದೆ. ಓಕೆ, ಎಸ್, ಓನ್ಲಿ ಬಿ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್. ಶಾಸನಗಳು ರಾಜರ ಹೆಸರು, ಆಡಳಿತ, ಧರ್ಮ, ದಾನದ ಬಗ್ಗೆ ಮಾಹಿತಿ ನೀಡುತ್ತವೆ. ಶಾಸನಗಳು ಕೇವಲ ರಾಜಕೀಯ ಘಟನೆಗಳನ್ನು ಮಾತ್ರ ತಿಳಿಸುತ್ತವೆ. ಸೊ ದಿಸ್ ಈಸ್ ರಾಂಗ್. ಓನ್ಲಿ ಎ ಮಾತ್ರ. ನಿಮಗೆ ಇದರಲ್ಲೂ ಇದೇ ಥರ ಕ್ವಶನ್ಸು ಇರ್ತವೆ, ಬರೀ ಒನ್ ವರ್ಡ್ ಇರಲ್ಲ. ಓಕೆ. ನಾಣ್ಯಗಳು ರಾಜರ ಕಾಲಘಟ್ಟ, ಧರ್ಮ, ಅರ್ಥವ್ಯವಸ್ಥೆಯ ಮಾಹಿತಿಯನ್ನು ನೀಡುತ್ತವೆ. ನಾಣ್ಯಗಳು ಕಾಲಘಟ್ಟ, ಧರ್ಮ, ಅರ್ಥವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ. ನಾಣ್ಯಗಳು ಕೇವಲ ಬೆಳೆಯನ್ನು ತಿಳಿಸುತ್ತವೆ. ತಪ್ಪು. ಓನ್ಲಿ ಎ ಮಾತ್ರ. ಓಕೆ, ನೆಕ್ಸ್ಟ್. ಮೌಖಿಕ ಸಾಹಿತ್ಯವು ಇತಿಹಾಸದ ವಿಶ್ವಾಸಾರ್ಹ ಆಧಾರವಲ್ಲ. ಮೌಖಿಕ ಸಾಹಿತ್ಯವು ವಿಶ್ವಾಸಾರ್ಹ ಆಧಾರವಲ್ಲ. ಕರೆಕ್ಟು, ಏಕೆಂದರೆ ಅದು ಮೌಖಿಕವಾಗಿ ಬಂದಿರುತ್ತೆ. ಮೌಖಿಕ ಸಾಹಿತ್ಯವನ್ನು ಇತರ ಆಲ್ಗಳಿಗೆ ಹೋಲಿಸಿ ಬಳಸಬಹುದು. ಎಸ್, ಹೋಲಿಕೆ ಮಾಡ್ಬೋದು. ಬಿ, ಫಸ್ಟ್ ಒನ್ ತಪ್ಪು. ಸರಿ, ಎರಡೂ ರೈಟ್, ಎರಡೂ ಸರಿ, ಎರಡೂ ಸರಿ. ಓಕೆ. ಇತಿಹಾಸದಲ್ಲಿ ಕಾಲಗಣನೆಯು ಘಟನೆಗಳ ಕ್ರಮವನ್ನು ನಿರ್ಧರಿಸುತ್ತದೆ. ನೆಕ್ಸ್ಟ್, ಕಾಲಗಣನೆ ಇಲ್ಲದಿದ್ದರೆ ಇತಿಹಾಸ ಅರ್ಥಹೀನವಾಗುತ್ತದೆ. ಎರಡೂ ಸರಿ, ಎರಡೂ ಸರಿ. ಓಕೆ. ಪುರಾಣಗಳು ಇತಿಹಾಸದಂತೆ ಸಾಕ್ಷ್ಯಾಧಾರಿತವಾಗಿವೆ. ಪುರಾಣಗಳು ಧಾರ್ಮಿಕ ಮತ್ತು ನೈತಿಕ ಬೋಧನೆಗಳನ್ನು ಒಳಗೊಂಡಿರುತ್ತೆ. ಸಾಕ್ಷ್ಯ ಒದಗಿಸ್ತವೆ, ಧಾರ್ಮಿಕ ನೈತಿಕ ಬೋಧನೆಗಳನ್ನು ಕೂಡ ಒಳಗೊಂಡಿರುತ್ತವೆ. ಸೊ ಸಿ ಈಸ್ ದ ಆನ್ಸರ್. ಓಕೆ. ಇತಿಹಾಸದ ಅಧ್ಯಯನಕ್ಕೆ ವಿದೇಶಿ ಪ್ರವಾಸಿಗರ ವರದಿ ಮಹತ್ವದ್ದು. ಮೆಗಸ್ತನೀಸ್, ಪಾಹಿಯಾನ್, ಯುಯೆನ್ಸಾಂಗ್ ಇವರು ಭಾರತದ ಬಗ್ಗೆ ಬರೆದಿದ್ದಾರೆ. ಎರಡೂ ಸರಿ, ಎರಡೂ ಸರಿ. ಓಕೆ. ಇತಿಹಾಸವು ಕೇವಲ ರಾಜಕೀಯ ಘಟನೆಗಳನ್ನು ಮಾತ್ರ ಅಧ್ಯಯನ ಮಾಡುತ್ತದೆ. ಇತಿಹಾಸವು ಸಾಮಾಜಿಕ, ಆರ್ಥಿಕ ಎಲ್ಲ ಒಳಗೊಂಡಿರುತ್ತೆ. ಇದು ತಪ್ಪು. ಸೆಕೆಂಡ್ ಒನ್ ಈಸ್ ಕರೆಕ್ಟ್. ಸೊ ಬಿ ಮಾತ್ರ ಆನ್ಸರ್. ಎಲ್ಲವನ್ನು ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಎಲ್ಲವನ್ನು ಅಧ್ಯಯನ ಮಾಡುತ್ತೆ. ಪುರಾತತ್ವಶಾಸ್ತ್ರದಿಂದ ಸಿಂಧು ನಾಗರಿಕತೆಯ ಬಗ್ಗೆ ತಿಳಿದು ಬಂದಿದೆ. ಹೌದು, ಯಾಕೆಂದರೆ ಅಲ್ಲಿ ಲಿಪಿ ಓದೋಕ್ಕಾಗಿಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ, ವಸ್ತು ಅವಶೇಷ. ಸಿಂಧು ನಾಗರಿಕತೆಯ ಲಿಪಿಯನ್ನು ಇನ್ನೂ ಸಂಪೂರ್ಣವಾಗಿ ಓದಲಾಗಿಲ್ಲ. ಕರೆಕ್ಟು. ಸೊ ಸಿ ಈಸ್ ದ ಆನ್ಸರ್. ಇತಿಹಾಸದ ಅಧ್ಯಯನವು ರಾಷ್ಟ್ರೀಯ ಏಕತೆ ಮತ್ತು ಗೌರವವನ್ನು ಬೆಳೆಸುತ್ತದೆ. ಎಸ್, ಇತಿಹಾಸವು ತಪ್ಪು ಮರುಕಳಿಸದಂತೆ ಎಚ್ಚರಿಕೆ ನೀಡುತ್ತದೆ. ತಪ್ಪುಗಳಿಂದ ನಾವು ಪಾಠ ಕಲಿಬೋದು. ಓಕೆ. ನೆಕ್ಸ್ಟ್. ಇತಿಹಾಸ ಅಧ್ಯಯನ ಮಾಡಲು ಕೇವಲ ಸಂಸ್ಕೃತ ಗ್ರಂಥಗಳೇ ಸಾಕು. ಕೇವಲ ಅನ್ನೋ ವರ್ಡ್ ಇದೆಯಲ್ಲ, ಅದರಿಂದ ಇದು ತಪ್ಪು. ಓಕೆ, ಸಂಸ್ಕೃತ ಗ್ರಂಥಗಳು ಬೇಕು, ಉಳಿದವು ಸಿಗ್ತವೆ. ಭಾರತದ ಇತಿಹಾಸಕ್ಕೆ ಪ್ರಾದೇಶಿಕ ಭಾಷೆಗಳ ಗ್ರಂಥಗಳು, ಶಾಸನಗಳು ವಿದೇಶಿ ಮಹತ್ವವಾದದ್ದು. ಓನ್ಲಿ ಬಿ ಮಾತ್ರ. ಬಿ ಇಸ್ ದ ರೈಟ್. ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು? ಪುರಾತತ್ವ ಶಿಥಿಲಗಳು, ನಾಣ್ಯಗಳು, ಶಾಸನಗಳು, ಸಾಹಿತ್ಯ, ಮೌಖಿಕ ಪರಂಪರೆ. ಆಲ್ ದ ABC ಮೂರು ಕೂಡ ಮಹತ್ವದ ಆಧಾರಗಳು. ಇತಿಹಾಸದ ಅಧ್ಯಯನಕ್ಕೆ ಮಹತ್ವದ ಆಧಾರಗಳು ಯಾವುವು? ಇತಿಹಾಸದ ಅಧ್ಯಯನಕ್ಕೆ ಮಹತ್ವವಾದದ್ದು ಅಶೋಕನ ಶಾಸನ, ಹರ್ಷಚರಿತ, ಮೆಗಸ್ತನೀಸನ ಇಂಡಿಕಾ ಮೂರು ಕೂಡ ಪ್ರಮುಖವಾದವು. ಇತಿಹಾಸದ ಅಧ್ಯಯನದಲ್ಲಿ ಬಳಸುವ ಆಧಾರಗಳು ಶಾಸನಗಳು, ನಾಣ್ಯಗಳು, ಪ್ರವಾಸಿಗರ ವರದಿಗಳು. ಮೂರು ಸರಿ, ಮೂರನ್ನು ಬಳಸ್ತೀವಿ. ಓಕೆ. ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದ ಆಧಾರಗಳು ಯಾವುವು? ಸಿಂಧು ನಾಗರಿಕತೆಯ ಪುರಾತತ್ವ ಶಿಲ್ಪಗಳು, ಶಾಸನ ಎಲ್ಲ. ಆಲ್ ದ ತ್ರೀ ಮೂರನ್ನು ಬಳಸ್ತೀವಿ.